ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ₹150 ಪ್ರಾಡಕ್ಟ್‌ನ ಕೇವಲ ₹20 ನಾವು ಮಾಡಿ ಇದನ್ನು ಮಾರ್ತಾ ಇದ್ದೀವಿ. ಸೊ ಈ ಪ್ರಾಡಕ್ಟ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಕಂಪ್ಲೀಟ್ ವಿಡಿಯೋ ನೋಡಿ 2 ರೀತಿಯಿಂದ ಮಾಡಿ ತೋರಿಸ್ತಾ ಇದ್ದೀನಿ. 2 ರೀತಿಯಿಂದ ಕೂಡ ನೀವು ಟ್ರೈ ಮಾಡ್ಬೋದು. ಆ್ಯಂಡ್ ಇಲ್ಲಿ ಪ್ಯೂರ್ ಕಾಟನ್ ತೋರಿಸ್ತಾ ಇದ್ದೀನಿ ಬಟ್ಟೆನ. ಈ ಒಂದು ಪ್ರಾಡಕ್ಟ್ ಮಾಡೋದಕ್ಕೆ ಪ್ಯೂರ್ ಕಾಟನ್ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಈ ರೀತಿ ಪ್ರಿಂಟೆಡ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ನಾರ್ಮಲ್ ನೀವು ಪ್ಲೇನ್ ತೊಗೊಂಡ್ರಿ ಅಂತಂದರೆ ಸೊ ಯಾರೂ ಕೂಡ ತೊಗೊಳೋದಿಲ್ಲ. ಸ್ವಲ್ಪ ಪ್ರಿಂಟೆಡ್ ಇದ್ದರೆ ಸೊ ತೊಗೋತಾರೆ. ಸೊ ಇದು ಪ್ರಿಂಟ್ ಏನಿದೆ ಅಲ್ವಾ, ಇದು ತುಂಬಾ ಚೆನ್ನಾಗಿರುವಂಥದ್ದು. ಮತ್ತು ರೆಗ್ಯುಲರಾಗಿ ಸುಮಾರು ಜನ ಇದು ಆಫೀಸ್ಗೆ ಮತ್ತು ಸುಮಾರು ಕಡೆ ಹೋಗುವಾಗ ಎಲ್ಲ ತೊಗೋತಾರೆ ಈ ಪ್ರಿಂಟ್‌ನ. ಈ ಪ್ರಿಂಟ್ ನಾರ್ಮಲಿ ತುಂಬಾ ಸೇಲ್ ಆಗುತ್ತೆ. ಸೊ ಹೀಗಾಗಿ ನಾನು ಇದರಲಿಂದನೇ ಈ ಪ್ರಾಡಕ್ಟ್‌ನ ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನಾನು ಆಲ್ರೆಡಿ ಹೇಳಿದ್ದೀನಿ, ಇವೆರಡು ಏನು ಪ್ರಾಡಕ್ಟ್‌ನ ಮಾಡ್ತಾ ಇದ್ದೀನಿ, ಇವುಗಳನ್ನ ನಾನು ಇಲ್ಲಿ ಎಷ್ಟಕ್ಕೆ ಕೊಡ್ತಾ ಇದ್ದೇನೆ ಅಂತ ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ನೀವು ನೋಡ್ತಾ ಇರೋದು ಪ್ರತಿ ಪ್ರಾಡಕ್ಟ್‌ನ ನಾನು ಎಷ್ಟು ಕೊಡ್ತಾ ಇದ್ದೀನಿ ಅಂತಂದರೆ ₹49ಗೆ ಇದನ್ನು ನಾನು ಮಾರ್ತಾ ಇದ್ದೀನಿ. ₹49 ಅಂತಲೇ ನಾವು ಇಟ್ಕೊಂಡ್ರು ಕೂಡ, ಸೊ ಸಪೋಸ್ ಇವಾಗ ನನಗೆ 10 ಮೇಲ್ಪಟ್ಟು ಕೂಡ ಬರುತ್ತೆ. ಒಮ್ಮೆ 15 ಬರ್ಬೋದು, ಒಮ್ಮೆ 18 ಕೂಡ ಹೋಗಿದೆ ಆರ್ಡರ್ಸು ಡೈಲಿ. ಬಟ್ ಇಲ್ಲಿ ನಾವು 10 ಅಂತ ಇಟ್ಕೊಳ್ಳೋಣ. ತುಂಬ ಕಡಿಮೆ ಇಟ್ಕೊಂಡ್ರು ಕೂಡ ಇಲ್ಲಿ ₹49. ಅದ್ರ ಜೊತೆಗೆ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ಅದನ್ನು 10 ಪ್ರಾಡಕ್ಟ್ ಕೂಡ ನಾನಿಲ್ಲಿ ಮಾರಿದ್ರು ಕೂಡ ಎಷ್ಟು ಸಿಗ್ಬೋದು ಅಂತ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟಾಗ್ಬೋದು ಅಂತ, ₹490 ಆಗುತ್ತೆ. ಆ್ಯಂಡ್ ಇದೇ ರೀತಿಯೇ ನಾವಿಲ್ಲಿ ತಿಂಗಳದ ಬಗ್ಗೆ ನಾನಿಲ್ಲಿ ಅಂದಾಜು ಕ್ಯಾಲ್ಕುಲೇಷನ್ ಮಾಡಿದರೆ, ಸೊ ಇಲ್ಲಿ ₹490 ಅಂತ ಪ್ರತಿದಿನ ನಾವು 10 ಅಂತ ಮಾಡ್ಕೊತ ಹೋದರೂ ಕೂಡ ಇಲ್ಲಿ ತಿಂಗಳಿಗೆ ನಾವು 30 ದಿನ ಹಿಡಿಯೋದು ಬೇಡ, 25 ದಿನ ಹಿಡಿಯೋಣ. 25 ದಿನ ಕೂಡ ನಾವಿಲ್ಲಿ ಹಿಡಿದ್ರೆ ಎಷ್ಟಾಗ್ತಾ ಇದೆ? ₹12,250 ಆಗ್ತಾಯಿದೆ. ತುಂಬಾ ಈಸಿಯಾಗಿ ಇರುವಂಥ ಪ್ರಾಡಕ್ಟ್ ನಾನಿಲ್ಲಿ ರೆಡಿ ಮಾಡ್ತಾ ಇದ್ದೀನಿ. 2 ರೀತಿಯಿಂದ ಮಾಡಿ ತೋರಿಸ್ತಾ ಇದ್ದೀನಿ. 2 ರೀತಿಯಿಂದ ಕೂಡ ನೀವು ಮಾಡ್ಬೋದು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಫಾರ್ಮ್ ಶೀಟ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಫಾರ್ಮ್ ಶೀಟು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಪ್ರಾಡಕ್ಟ್ಗಳನ್ನ ಮಾಡೋದಕ್ಕೋಸ್ಕರ. ಆ್ಯಂಡ್ ಇದು ನಾನು ಇವಾಗ ಮೊದಲು ನಾನು 1 ಮೀಟ್ರ್ 2 ಮೀಟ್ರ್ ತರ್ತಾ ಇದ್ದೆ. ಸೊ ಇವಾಗ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಇದನ್ನು ಕೂಡ ಹೋಲ್ಸೇಲಲ್ಲೇ ಸ್ಟಾಕ್ ಮಾಡಿಡ್ತಾ ಇದ್ದೀನಿ. ಆ್ಯಂಡ್ ಇದಾದ ನಂತರ ನಮಗೆ ಬೇಕಾಗಿರುವಂಥದ್ದು ನಾರ್ಮಲಿ ಈ ರೀತಿ ಕಟಿಂಗ್ ಪೀಸ್ ಇಲ್ಲಿ ನಾನು ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ. ಅದೇ ರೀತಿ ನೀವಿಲ್ಲಿ ಒಂದು ಮಾಡ್ಕೊಳ್ಳಿ. ಸೊ ಇಲ್ಲಿ ಅದಕ್ಕಿಂತ ಮುಂಚೆ ಇಲ್ಲಿ ತೋರಿಸ್ತಾ ಇದ್ದೀನಿ, ಇದು ನೋಮೆನ್ ಶೀಟ್ ಅಂತ ಹೇಳಿ. ಸೊ ಇದನ್ನು ನಾವು ನಾರ್ಮಲಿ ಈ ರೀತಿ ಬ್ಯಾಗಲ್ಲಿ ಯೂಸ್ ಮಾಡ್ತೀವಿ. ಇವಾಗ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ನಾನು ಸುಮಾರು ಆರ್ಡರ್ಸ್ಗಳು ಬರ್ತಾ ಇದೆ ಅಂತ ಹೇಳಿ. ಸೊ ಏನು ಆರ್ಡರ್ಸ್ಗಳು ಬರ್ತಾ ಇದೆ ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ನಾನು ಇಷ್ಟೊಂದನ್ನು ತರಿಸಿಟ್ಟಿರ್ತೀನಿ, ಸ್ಟಾಕಲ್ಲಿರುತ್ತೆ ಆಲ್ರೆಡಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ 1-2 ಪ್ರಾಡಕ್ಟ್ ಮಾಡಿ ತೋರಿಸೋದಕ್ಕೆ ನಾನು ಇಷ್ಟೊಂದು ತರಿಸಲ್ಲ, ನಿಮಗೂ ಗೊತ್ತಾಗ್ಬಿಡುತ್ತೆ. ಸೊ ಇಲ್ಲಿ ಎಷ್ಟೊಂದು ನಾನು ಮೀಟ್ರ್‌ಗಟ್ಟಲೆ ತರಿಸಿಟ್ಟಿರ್ತೀನಿ, ಸ್ಟಾಕಲ್ಲಿರುತ್ತೆ ಇದು. ಸೊ ಇದು ತುಂಬಾ ಒಳ್ಳೆ ಕ್ವಾಲಿಟಿ ಇರುವಂಥದ್ದು, ಓಕೆನಾ. ಸೊ ಇದು ತುಂಬಾ ಚೆನ್ನಾಗಿರುವಂಥ ಕ್ವಾಲಿಟಿ ಇದೆ. ಆ್ಯಂಡ್ ಇದನ್ನು ನಾನು ಪ್ರತಿಯೊಂದು ಪ್ರಾಡಕ್ಟಲ್ಲಿ ಯೂಸ್ ಮಾಡ್ತೀನಿ. ನಾನು ಆಲ್ರೆಡಿ ಹೇಳಿದ್ದೀನಿ, ಕ್ವಾಲಿಟಿ ಬಗ್ಗೆ ನಾವು ಸ್ವಲ್ಪ ಲಕ್ಷ್ಯ ವಹಿಸ್ತೀವಿ. ಹೀಗಾಗಿ ಆರ್ಡರ್ಸ್ಗಳು ತುಂಬಾ ರಿಸೀವ್ ಆಗುತ್ತೆ. ಆ್ಯಂಡ್ ಇದು ವಾಟರ್ ಪ್ರೂಫ್ ಥರ ಕೆಲಸ ಮಾಡುತ್ತೆ. ಇವಾಗ ಮಳೆಗಾಲ ಎಲ್ಲ ಬರ್ತಾ ಇದೆ ನೋಡಿ. ಸೊ ಈ ಟೈಮಲ್ಲಿ ಈ ರೀತಿ ನೀವು ಶೀಟ್ಗಳನ್ನ ಯೂಸ್ ಮಾಡ್ಬೋದು, ಈ ರೀತಿ ಪ್ರಾಡಕ್ಟ್ಗಳನ್ನ ಮಾಡುವಾಗ. ಯಾಕಂದ್ರೆ ನಾವು ಮಾಡುವಂಥ ಪ್ರಾಡಕ್ಟು ಫ್ಯಾಬ್ರಿಕ್ಕದ್ದಿರುತ್ತೆ. ಸೊ ಹೀಗಾಗಿ ಈ ರೀತಿ ಶೀಟ್ಗಳನ್ನ ಯೂಸ್ ಮಾಡಿದರೆ ಒಳಗಡೆ ಏನು ನಾವು ಏನೇ ಒಂದು ಪ್ರಾಡಕ್ಟ್ನ ಇಟ್ಟರೂ ಕೂಡ, ಅಂದರೆ ಯಾವುದೇ ಒಂದು ಐಟಮ್ಸ್ ಇಟ್ಟರೆ ಅದು ತೊಯ್ದೋಗಲ್ಲ ಮಳೆಯಲ್ಲಿ. ಆ್ಯಂಡ್ ಇಲ್ಲಿ ಸೇಮ್ ಪೀಸ್ಗಳನ್ನ 3 ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಓಕೆ, ಕೆಳಗಡೆ ನೋಮೆನ್ನು, ಅದಾದಮೇಲೆ ಇಲ್ಲಿ ಮೇಲ್ಗಡೆ ಒಂದು ಫಾರ್ಮ್ ಶೀಟು, ಆ್ಯಂಡ್ ಅದಾದ ನಂತರ ಬಟ್ಟೆ. ಓಕೆ, ಸೊ ಇದ್ರದ್ದು ಅಳತೆ ನಾನು ನಿಮಗೆ ಹೇಳ್ತೀನಿ. ಯಾವ ರೀತಿ ಅಳತೆ ಹೇಳ್ತಾ ಇದ್ದೀನಿ ಅದೇ ರೀತಿಯೇ ಕಟ್ ಮಾಡ್ಕೊಳ್ಳಿ. ಇದೇ ರೀತಿ 3 ಪೀಸ್ ಕಟ್ ಮಾಡ್ಕೋಬೇಕು. ಇನ್ನೊಂದು ನಾನಿಲ್ಲಿ ಪೀಸ್ ಕಟ್ ಮಾಡಿದ್ದೀನಿ. ನಾನು ಆಲ್ರೆಡಿ ಹೇಳಿದ್ದೀನಿ 2 ರೀತಿಯಿಂದ ಮಾಡಿ ತೋರಿಸ್ತೀನಿ ಅಂತ ಹೇಳಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇನ್ನೊಂದು ಪೀಸನ್ನು ನಾನು ಯಾವ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಅಂತ. ಸೇಮ್ ಇರುತ್ತೆ. ಓಕೆ, ಸೊ ಇಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಒಂದು ಬಟ್ಟೆ, ಒಂದು ಫಾರ್ಮ್ ಶೀಟು ಮತ್ತು ಇಲ್ಲಿ ನಾರ್ಮಲ್ ಬಟ್ಟೆ ಹಾಕಿದ್ದೀನಿ ಲೈನಿಂಗಿಗೆ. ಸೊ ಇಲ್ಲಿ ನೀವು ಹೇಗೆ ಅಂತಂದರೆ ನಿಮ್ಮ ಏನಾರ ಕಸ್ಟಮರ್ ಬಜೆಟ್ ಪ್ರಕಾರ ನಾನೇನು ಹೊಲ್ಕೊಟ್ಟಿರ್ತೀನಿ. ಸೊ ಈ ರೀತಿ ನಾವೇನೇನು ಯೂಸ್ ಮಾಡ್ತೀವಿ ಇದು ವಾಟರ್ ಪ್ರೂಫ್ ಇರುತ್ತೆ. ಆ್ಯಂಡ್ ಇನ್ನೊಂದು ನಾವೇನು ಲೈನಿಂಗ್ ಕೊಡ್ತಾ ಇದ್ದೀವಿ ಅದು ವಾಟರ್ ಪ್ರೂಫ್ ಇರೋದಿಲ್ಲ. ಆ್ಯಂಡ್ ಮಧ್ಯದಲ್ಲಿ ಈ ರೀತಿ ಸ್ಟಿಚಸ್ಗಳನ್ನ ಹಾಕ್ತೀನಿ, ಅಡ್ಡ ಅಡ್ಡ ಮತ್ತು ಉದ್ದ ಉದ್ದ. ಸೊ ಇದಾದಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ನಾನು ಸ್ಟಿಚ್ ಮಾಡಿದ್ದೀನಿ ಅಂತ, ಓಕೆನಾ. ಸೊ ಇವಾಗ ಇಲ್ಲಿ ಅಳತೆ ಹೇಳ್ತಾ ಇದ್ದೀನಿ ಎಷ್ಟಿದೆ ಅಂತ. ಇಲ್ಲಿ ನೋಡ್ತಾ ಇರ್ಬೋದು, ಉದ್ದಕ್ಕೆ ಎಷ್ಟಿದೆ ಅಂತ ಹೇಳಿ. ಸೊ ಇಲ್ಲಿ ನೋಡಿ 12 ಇದೆ. ಇನ್ನೊಂದು ಸರಿ ಮಾಡಿ ತೋರಿಸ್ತಾ ಇದೆ ನೋಡಿ, 12 ಇಂಚಿದೆ, ಓಕೆನಾ. ಉದ್ದಕ್ಕೆ 12 ಇಂಚು ನಾನಿಲ್ಲಿ ತಗೋತಾ ಇದ್ದೀನಿ. ಅಗಲಕ್ಕೆ ನಾವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ತಗೋತಾ ಇದ್ದೀನಿ ಅಂತ, 11 ಇಂಚು ತಗೋತಾ ಇದ್ದೀನಿ, ಓಕೆನಾ.
ಸೊ ಇಷ್ಟೇ ಇರಬೇಕು, ಇದಕ್ಕಿಂತ ಸೇಮ್ ತೊಗೋಬಾರ್ದು ಸೈಜು. ಸೇಮ್ ಅದೇ ರೀತಿ ಇವೆಲ್ಲ ಪೀಸ್ಗಳನ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವುದೇ ರೀತಿ ಏರಿಳ್ತಾ ಇರೋದಿಲ್ಲ, ಎಲ್ಲ ಸೇಮ್ ಸೈಜಲ್ಲೇ ಕಟ್ ಮಾಡ್ಕೋಬೇಕು. ನೋವೆನ್ ಆಯಿತು, ಫಾರ್ಮ್ ಶೀಟ್ ಆಯಿತು. ಓಕೆ, ಫಾರ್ಮ್ ಶೀಟು ಒಳ್ಳೇದು ಯೂಸ್ ಮಾಡಬೇಕು, ಒಳ್ಳೆ ಕ್ವಾಲಿಟಿದು. ಆ್ಯಂಡ್ ಇದಾದ ನಂತರ ಇಲ್ಲಿ ನೋಡ್ತಾ ಇರೋದು ಈ ರೀತಿ ಫ್ಯಾಬ್ರಿಕ್ನ ಇದ್ರ ಮೇಲ್ಗಡೆ ಇಟ್ಟು ನಾವೇನು ಮಾಡೋಣ ಅಂದರೆ ಲೈನ್ ಕ್ರಾಸ್ ನಾವಿಲ್ಲಿ ಹೊಲಿಗೆನ ಹಾಕಬೇಕು. ಈ ರೀತಿ ಪ್ರಾಡಕ್ಟ್ಗಳು ಇವಾಗ ಇತ್ತೀಚೆಗೆ ಮಾರ್ಕೆಟಲ್ಲಿ ಬರ್ತಾ ಇಲ್ಲ, ಹೀಗಾಗಿ ಇದರ ಡಿಮ್ಯಾಂಡ್ ತುಂಬಾ ಇದೆ. ಹೀಗಾಗಿ ನಾನು ಈ ಪ್ರಾಡಕ್ಟ್ಗಳನ್ನ ಮಾಡಿ ಮಾರ್ತಾ ಇದ್ದೀನಿ. ಸುಮಾರು ಹೆಣ್ಮಕ್ಳು ತೊಗೋತಾ ಇದ್ದಾರೆ, ಇಲ್ಲ ಅಂತ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಟೀಚರ್ಸ್ ಆಯಿತು, ಮತ್ತು ಕಾಲೇಜ್ಗೆ ಹೋಗೋ ಹುಡುಗಿಯರಾಯಿತು, ಸೊ ಸುಮಾರು ಜನ ಯೂಸ್ ಮಾಡ್ತಾರೆ. ಯಾಕಂದರೆ ಈ ರೀತಿ ಪ್ರಾಡಕ್ಟ್ಗಳನ್ನ ನಾವು ವಾಶ್ ಕೂಡ ಮಾಡ್ಬೋದು. ಸೊ ಸುಮಾರು ಜನರಿಗೆ ವಾಶ್ ಮಾಡೋಂಥ ಪ್ರಾಡಕ್ಟು ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋಂಥ ಪ್ರತಿಯೊಂದು ಏನು ನಾನು ಐಟಮ್ನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಪ್ರಾಡಕ್ಟ್ ರೆಡಿ ಮಾಡೋದಕ್ಕೋಸ್ಕರ ನೀವಿಲ್ಲಿ ನೋಡ್ತಾ ಇದ್ದೀರಿ. ಸೊ ಇವುಗಳ ಬಗ್ಗೆ ನೀವೇನಾದರೂ ನಾವು ತೊಗೋತೀವಿ ನಮ್ಗೆ ಬೇಕು ಅಂತಂದರೂ ಕೂಡ ನೀವು ನಮ್ಮ ಕಡೆಯಿಂದ ಕೂಡ ತೊಗೋಬೋದು. ಯಾಕಂದರೆ ಸುಮಾರು ನಾನಿಲ್ಲಿ ಆಲ್ರೆಡಿ ಸ್ಟಾಕ್ ಮಾಡಿಟ್ಟಿರ್ತೀನಿ. ಈ ರೀತಿ ಬ್ಯಾಗ್ ರಿಲೇಟೆಡ್ ಒಂದಿರುವಂಥ ಅಂದರೆ ಬ್ಯಾಗ್ ಮೇಕಿಂಗ್ ಮಾಡುವಂಥ ಪ್ರತಿಯೊಂದು ಪ್ರಾಡಕ್ಟ್ ಏನೇನಿರುತ್ತೆ ಅವುಗಳನ್ನೆಲ್ಲವೂ ಕೂಡ ನಾವಿಲ್ಲಿ ತರಿಸಿರ್ತೀವಿ. ಸೊ ಇದು ನೀವು ಕೂಡ ಇದೇ ರೀತಿ ಕ್ವಾಲಿಟಿ ಬೇಕು ಅಥವಾ ನಮ್ಮ ಕಡೆ ಇರೋ ಕಡೆ ಸಿಗ್ತಾ ಇಲ್ಲ ಅಂದರೆ ಸೊ ನೀವು ನಮ್ಮ ಕಡೆಯಿಂದ ಕೂಡ ತೊಗೋಬೋದು. ಓಕೆನಾ? ಸೊ ಇಲ್ಲಿ ಒಳ್ಳೆ ಕ್ವಾಲಿಟಿದು ನಿಮಗೆ ಫಾರ್ಮ್ ಶೀಟ್ ಆಯಿತು, ನಾರ್ಮಲ್ ಶೀಟ್ ಆಯಿತು, ಮತ್ತು ಜಿಬ್ ರನ್ನರ್ ಆಯಿತು, ಎಲ್ಲವೂ ಕೂಡ ಸಿಗುತ್ತೆ. ಸೊ ಯಾಕಂದರೆ ನಾನು ಆಲ್ರೆಡಿ ನನಗೋಸ್ಕರ ಸ್ಟಾಕ್ ಮಾಡಿರ್ತೀವಿ ಇಲ್ಲಿ. ಸೊ ಅದರಲ್ಲಿ ನಾನು ನಿಮಗೆ ಕೆಲವ್ರು ಮಾಡ್ತೀವಿ ಅಂತ ಹೆಣ್ಮಕ್ಳಿಗೆ ನಾನು ಹೇಳ್ತಾ ಇದ್ದೀನಿ. ಸೊ ಅವರಿಗೆ ನಾವಿಲ್ಲಿ ಕಳಿಸ್ಕೊಡ್ತೀವಿ. ಸೊ ನೀವು ಮನೆಯಿಂದಲೇ ಇದನ್ನು ಸ್ಟಾರ್ಟ್ ಮಾಡ್ಬೋದು ಬಿಸ್ನೆಸ್ನ. ಏಕೆಂದರೆ ಪ್ರತಿಯೊಬ್ಬರಿಗೂ ಹೇರ್ ಬೋ ಅಂದರೆ ಸ್ಕ್ರಂಚೀಸ್ಗಳನ್ನಾಯಿತು ಮತ್ತು ಹೇರ್ ಬೋಸ್ಗಳನ್ನ ಮಾಡೋದಕ್ಕೆ ಅಷ್ಟೊಂದು ನಮಗೆ ಇಂಟ್ರೆಸ್ಟ್ ಇಲ್ಲ, ಮತ್ತು ನಾವಿರೋ ಕಡೆ ಎಲ್ಲ ಸೇಲ್ ಆಗಲ್ಲ ಅಂತಂದರೆ ಈ ರೀತಿ ನೀವು ಫ್ಯಾಬ್ರಿಕ್ಕಿಂದ ಮಾಡಿದಂಥ ಬ್ಯಾಗ್ಸ್ಗಳು, ಪೌಚಸ್ಗಳು, ಸುಮಾರು ಥರದ ಐಟಮ್ಸ್ಗಳು ನೀವು ಮಾಡ್ಬೋದು. ಸೊ ಅದರಲ್ಲೇ ನಾನಿಲ್ಲಿ ನಿಮಗೊಂದು ಯೂನಿಕ್ ಪ್ರಾಡಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲೇ. ಸೊ ಈ ರೀತಿ ಪ್ರಾಡಕ್ಟ್ಗಳು ನೀವು ಮಾಡ್ಬೋದು. ಆ್ಯಂಡ್ ಇದು ತುಂಬಾ ಒಂದು ಮಾರಾಟ ಆಗುತ್ತೆ. ಯಾಕಂದರೆ ಎಲ್ಲ ವಯಸ್ಸಿನವರು ಇದನ್ನ ಯೂಸ್ ಮಾಡ್ತಾರೆ. ಇವಾಗ ಪರ್ಟಿಕ್ಯುಲರ್ ನಾವು ಸ್ಕ್ರಂಚಿ ಮತ್ತು ಹೇರ್ ಬೋ ಅಂತ ಹೋದರೆ ಕೆಲವ್ರು ಯೂಸ್ ಮಾಡ್ತಾರೆ, ಕೆಲವ್ರು ಯೂಸ್ ಮಾಡಲ್ಲ. ಓಕೆ, ಸೊ ಹೀಗಾಗಿರುತ್ತೆ. ಬಟ್ ಅದನ್ನು ಮಾಡ್ತೀವಂದರೆ ಅದನ್ನು ಮಾಡಿ. ಆದರೆ ಆಲ್ರೆಡಿ ನಾನು ಕಿಟ್ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಪರ್ಫೆಕ್ಟ್ ಕಿಟ್ ಇರುತ್ತೆ, ಎಲ್ಲ ಕೂಡ ಡೀಟೇಲ್ಸ್ ಅದರಲ್ಲಿರುತ್ತೆ. ನಾನು ಕೊಟ್ಟಿರೋ ವಾಟ್ಸಪ್ ನಂಬರಿಗೆ ನೀವು ಬೇಕಂದರೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಸೊ ನೀವು ಅದಕ್ಕೆ ಕಿಟ್ಟನ್ನು ಆರ್ಡರ್ ಮಾಡ್ಬೋದು. ತುಂಬಾ ಕಡಿಮೆ ಪ್ರೈಸಲ್ಲಿ ಇಟ್ಟಿದ್ದೀವಿ. ಒಂದು ಕಿಟ್ ನೀವು ತರಿಸಿದ್ರೆ ಸೊ ಅದರಲ್ಲಿ ಸುಮಾರು ನೀವು ಸ್ಕ್ರಂಚೀಸ್, ಹೇರ್ ಬೋಸ್ಗಳನ್ನ ಮಾಡ್ಬೋದು. ಆ್ಯಂಡ್ ಪ್ರೈಸ್ ಬಗ್ಗೆ ಕೂಡ ನಾವು ನಿಮಗೆ ಅಲ್ಲಿ ಚಾರ್ಟ್ಸ್ಗಳನ್ನ ನೀಡಿದ್ದೀವಿ. ಆ ಪ್ರೈಸ್ ಚಾರ್ಟನ್ನು ನೀವು ಯೂಸ್ ಮಾಡಿಕೊಂಡು ಈಸಿಲಿ ನಾವು ಕೊಟ್ಟಿರೋ ಸೈಜ್ ಕೂಡ ಇರುತ್ತಲ್ಲ, ಅಂದರೆ ಇಷ್ಟಿಷ್ಟು ಸೈಜಿಗೆ ಹೇಗೆ ಕಟ್ ಮಾಡಬೇಕು, ಪ್ರತಿಯೊಂದು ಸ್ಕ್ರಂಚಿ ಮತ್ತು ಹೇರ್ ಬೋ ಹೇಗೆ ಮಾಡ್ಬೇಕು ಅನ್ನೋದನ್ನು ನಾವಲ್ಲಿ ಸೈಜ್ ವೈಸು ಮತ್ತು ಎಲಾಸ್ಟಿಕ್ ಎಷ್ಟು ಯೂಸ್ ಮಾಡಬೇಕು ಅನ್ನೋದು ಎಲ್ಲ ಮಾಹಿತಿ ಇರುತ್ತೆ. ಈಸಿಲಿ ನೀವು ಅದನ್ನು ನೋಡಿಕೊಂಡು ಸೇಮ್ ಆ್ಯಸ್ ಇಟ್ ಈಸ್ ನೀವು ಮಾಡಿದರೆ ತುಂಬಾ ಸುಂದರವಾಗಿ ಹೇರ್ ಸ್ಕ್ರಂಚೀಸ್ಗಳು ರೆಡಿ ಆಗುತ್ತೆ. ಆ್ಯಂಡ್ ಅದನ್ನು ಕೂಡ ನೀವು ಮಾಡ್ಬೋದು. ಎಷ್ಟಕ್ಕೆ ಮಾರಬೇಕು ಹೇಗೆ ಅಂತ ಆಲ್ರೆಡಿ ಎಲ್ಲ ಕಿಟ್ಟಲ್ಲಿ ಇರುತ್ತೆ. ಸೊ ಇದರಿಂದ ನಿಮಗೆಲ್ಲ ಇನ್ಫಾರ್ಮೇಷನ್ ಆ ಕಿಟ್ಟಿಂದನೇ ಸಿಕ್ಬಿಡುತ್ತೆ. ಸೊ ನೀವು ಅದನ್ನು ತರಿಸಿದ್ರೆ ಒಂದನೇದು. ಇನ್ನೊಂದು, ಈ ರೀತಿ ನಾವೇನು ಇವಾಗ ಬ್ಯಾಗ್ ಮಾಡ್ತಾ ಇದ್ದೀನಿ, ಇದು ನೀವು ಆನ್ಲೈನ್ ಆಫ್ಲೈನ್ ಮಾರ್ಬೋದು. ಯಾಕಂದ್ರೆ ಸುಮಾರು ಜನ ಕೇಳ್ತಾ ಇದ್ರಿ ಇಷ್ಟೊಂದು ಆರ್ಡರ್ಸ್ಗಳು ಹೇಗೆ ಬರುತ್ತೆ ಅಂತ. ನೋಡಿ, ಪ್ರಾಡಕ್ಟ್ ಮಾಡೋದಾಯಿತು, ಅದನ್ನು ಮಾರೋದು ಕೂಡ ಒಂದು ಮೇನ್ ಅಂತಂದರೆ ಲಾಜಿಕ್ ಇರಬೇಕು. ನಾವು ಯಾವುದೇ ಒಂದು ಪ್ರಾಡಕ್ಟ್ ಮಾರಬೇಕು ಅಂತ ಅಂದಾಗ ನಮಗೆ ಪ್ಲ್ಯಾಟ್ಫಾರ್ಮ್ಗಳು ಗೊತ್ತಿರಬೇಕು, ಮತ್ತು ಟಿಪ್ಸ್ ಗೊತ್ತಿರಬೇಕು. ಓಕೆ, ಮತ್ತು ಟ್ರಿಕ್ಸ್ಗಳು ಕೂಡ ಕೆಲಸ ಮಾಡುತ್ತೆ ಕೆಲವೊಂದು ಟೈಮು. ಆ್ಯಂಡ್ ಯಾವಾಗ ಸಾಮಾನ್ಯವಾಗಿ ಜನರಿಗೆ ಗೊತ್ತಾಗುತ್ತೆ ನೀವು ಪ್ರಾಡಕ್ಟ್ ಮಾರ್ತಾ ಇದ್ದೀರಂತ, ಆಟೋಮೆಟಿಕ್ಲಿ ನಿಮ್ಮ ಪ್ರಾಡಕ್ಟ್ ಅವ್ರು ನೋಡಿದಾಗ ಎಸ್ ಇವ್ರದ್ದು ಕ್ವಾಲಿಟಿ ಚೆನ್ನಾಗಿದೆ ಮತ್ತು ಅಫೋರ್ಡೆಬಲ್ ಪ್ರೈಸಲ್ಲಿ ಇರುತ್ತೆ ಅಂತ ಅಂದಾಗ ಆಟೋಮೆಟಿಕ್ಲಿ ನಿಮ್ಗೆ ಆರ್ಡರ್ಸ್ಗಳು ಬಂದೇ ಬರುತ್ತೆ. ಸುಮಾರು ಜನ ನಿಮ್ಮಿಂದ ಪರ್ಚೇಸ್ ಮಾಡ್ತಾರೆ. ಓಕೆನಾ? ಸೊ ಹೀಗಾಗಿ ಈ ರೀತಿ ನೀವು ಬಿಸ್ನೆಸ್ನ ಮನೆಯಿಂದ ಮಾಡ್ಬೋದು ಅಂತ ನಾನು ನಿಮ್ಗೆ ಸುಮಾರು ಬಾರಿ ತೋರಿಸಿದ್ದೀನಿ. ಆ್ಯಂಡ್ ಈ ಪ್ರಾಡಕ್ಟ್ಗಳು ಇವಾಗ ನಾನು ಮಾಡ್ತಾ ಇರುವಂಥದ್ದು ತುಂಬಾ ರೇರ್ ಇರುತ್ತೆ. ಆ್ಯಂಡ್ ಜನ ತೊಗೋತಾರೆ ಇದನ್ನ. ವಯಸ್ಸಾದವ್ರು ಕೂಡ ತೊಗೋತಾರೆ, ಆಫೀಸ್ಗೆ ಹೋಗೋರು ತೊಗೋತಾರೆ, ಕಾಲೇಜ್ಗೆ ಹೋಗೋ ಮಕ್ಕಳು ತೊಗೋತಾರೆ, ಮತ್ತು ಸ್ಕೂಲ್ಗೆ ಹೋಗೋ ಮಕ್ಕಳು ಕೂಡ ತೊಗೋತಾರೆ. ಅಂದರೆ ಎಲ್ಲ ವಯಸ್ಸಿನವ್ರಿಗೂ ಕೂಡ ಅನುಕೂಲ ಆಗಲಿ ಅಂತ ಈ ರೀತಿ ಪ್ರಾಡಕ್ಟ್ ಕೂಡ ನಾವು ಮಾರ್ತಾ ಇದ್ದೀವಿ. ಆ್ಯಂಡ್ ವಾಟರ್ ಪ್ರೂಫ್ ಕೂಡ ಮಾಡ್ತಾ ಇದ್ದೀವಿ. ವಾಟರ್ ಪ್ರೂಫ್ ಮಾಡ್ತಾ ಇರೋದನ್ನು ನಾವು ಸ್ವಲ್ಪ ಹೆಚ್ಚಿನ ದುಡ್ಡಿಗೆ ಮಾರ್ತೀವಿ. ಓಕೆ, ಸೊ ಅದು 80 ರುಪೀಸ್ಗೆಲ್ಲ ಮಾರ್ತೀವಿ. 80 ರುಪೀಸು, 85 ರುಪೀಸ್ಗೆ ಮಾರ್ತೀನಿ ನಾನು. ಬಟ್ ಆದರೆ ಇದು ವಾಟರ್ ಪ್ರೂಫ್ ಇರಲ್ಲ, ಒಳಗಡೆ ಲೈನಿಂಗ್ ಕೊಟ್ಟಿರ್ತೀವಿ ನೋಡಿ. ಸೊ ಅದು 49 ರೂಪಾಯಿಗೆ ನಾವು ಈಸಿಲಿ ಮಾರ್ತೀವಿ. ಜನ ತೊಗೋತಾರೆ. ಅಬ್ಬಬ್ಬ ಅಂದರೆ 45 ರೂಪಾಯಿಗೂ ಕೂಡ ಹೋಗುತ್ತೆ. ಸೊ ಈ ರೀತಿ ನೋಡಿ, ಇವಾಗ ನಾನು ಶೀಟ್ ರೆಡಿ ಮಾಡಿ ಆಗಿದೆ. ಸೊ ನೋಡಿ, ಈ ರೀತಿದು ಕಾಣಿಸುತ್ತೆ. ಒಳಗಡೆ ವಾಟರ್ ಪ್ರೂಫ್ ಆಗಿರುತ್ತೆ ಅದು. ಸೊ ಯಾವುದೇ ಕಾರಣಕ್ಕೂ ಇದು ಮಳೆಗಾಲದಲ್ಲಿ ನಾವು ಇದನ್ನು ತೊಗೊಂಡು ಹೋದರೆ ಸೊ ಯಾವುದೇ ಕಾರಣಕ್ಕೂ ಇದರಲ್ಲಿ ಒಳಗಡೆ ನೀರು ಹೋಗಲ್ಲ. ಓಕೆನಾ? ಸೊ ಇನ್ನೊಂದು ನಾನು ಆಲ್ರೆಡಿ ಹೇಳಿದ್ದೀನಿ, ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಪ್ರಿಂಟ್ ತುಂಬ ಚೆನ್ನಾಗಿದೆ ಫ್ಯಾಬ್ರಿಕ್ದು. ನೋಡಿ, ಒಳಗಡೆ ನಾವು ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀವಿ ಬಟ್ಟೆನ. ಸೊ ಇಲ್ಲಿ ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು ಪ್ಯಾಚಸ್ ಯಾವ ರೀತಿ ನಾನು
ಹೊಲಿಗೆ ಹಾಕಿದ್ದೀನಿ ಅಂತ. ಸೊ ಇಲ್ಲಿ ಲೈನ್ 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 ಈ ರೀತಿ ಹಾಕಿದ್ದೀವಿ. ಓಕೆ ನೋಡಿ. ಸೊ ಇದನ್ನು ಏನು ಮಾಡ್ತೀವಿ ಅಂದರೆ ಈಸಿಲಿ ಇವಾಗ ಸ್ಟಿಚ್ ಮಾಡೋಣ. ಸ್ಟಿಚ್ ಹೇಗೆ ಮಾಡೋದು ಅಂತ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ಬೇಕಾಗಿರುವಂಥದ್ದು ನಮಗಿಲ್ಲಿ ರನ್ನರ್ಸ್ ಬೇಕಾಗುತ್ತೆ. ರನ್ನರ್ ಅಂದರೆ ನಾವಿಲ್ಲಿ ಜಿಪ್ ಹೇಳ್ತಾ ಇದ್ದೀನಿ, ಜಿಪ್ ಬೇಕಾಗುತ್ತೆ. ಆ್ಯಂಡ್ ಈ ಜಿಪ್ಗಳನ್ನ ನಾನು ಯೂಸ್ ಮಾಡ್ತೀನಿ ಈ ಒಂದು ಇದರಲ್ಲಿ. ಸೊ ಇದು ನಿಮಗೆ ಬೇಕು ಅಂತಂದರೆ, ಸೊ ಸೇಮ್ ಆ್ಯಸ್ ಇಟ್ ಈಸ್ ನಾವು ಪ್ರಾಡಕ್ಟ್ ಮಾಡಿ ಮಾರ್ತೀವಂದರೆ ನಿಮ್ಗೆ ಇದಕ್ಕಂತ ಸಪ್ರೇಟಾಗಿ ಅಫೋರ್ಡೆಬಲ್ ಒಂದು ಕಿಟ್ ರೆಡಿ ಮಾಡ್ತಾ ಇದ್ದೀವಿ. ಸೊ ಕಿಟ್ ಬೇಕು ಅಂದರೆ ನೀವು ತರಿಸ್ಕೋಬೋದು. ಸೊ ಯಾಕಂದರೆ ಸುಮಾರು ಹೆಣ್ಮಕ್ಳು ಸಿಗೋಲ್ಲ ಅಂತ ಹೇಳ್ತಾರಲ್ಲ, ಅಂಥವ್ರಿಗೆ ಇದು ಸಿಗುತ್ತೆ ಅನ್ನೋರು ನಿಮ್ಮ ಮನೆ ಕಡೆಯಿಂದ ತೊಗೊಂಡು ನೀವು ಇದನ್ನು ರೆಡಿ ಮಾಡಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ನಮಗೆ ಒಂದು ಮೇನ್ ಅಂತಂದರೆ ರನ್ನರ್ ಬೇಕಾಗುತ್ತೆ. ರನ್ನರ್ ಆಯಿತು ಮತ್ತು ಜಿಪ್ಪು ಬೇಕಾಗುತ್ತೆ, ಎರಡು ಕೂಡ ಬೇಕು. ಸೊ ಇಲ್ಲಿ ನೋಡಿ ಸೈಜ್ ನೋಡ್ಕೊತಾ ಇದ್ದೀನಿ, ನೋಡಿಕೊಂಡು ಇಷ್ಟನ್ನು ನೋಡಿಕೊಂಡು ಇಲ್ಲಿ ಕಟ್ ಮಾಡ್ತೀನಿ. ಓಕೆ. ಸೊ ನೀವು ಕೂಡ ಇದೇ ರೀತಿಯೇ ಸೇಮ್ ಆ್ಯಸ್ ಇಟ್ ಈಸ್ ನಾನೇನು ತೋರಿಸ್ತಾ ಇದ್ದೀನಿ ಮಾಡಿ. ಸ್ವಲ್ಪ ನಂದು ವೀಡಿಯೋ ಲೆಂದಿ ಇರುತ್ತೆ, ಬಟ್ ಆದರೆ ಇನ್ಫಾರ್ಮೇಷನು ಎಲ್ಲವೂ ಕೂಡ ನಿಮಗೆ ನಾನು ತೋರಿಸ್ತಾ ಹೋಗ್ತಾ ಇರ್ತೇನೆ. ಆ್ಯಂಡ್ ಇವಾಗ ನಾವು ಇದನ್ನು ಮೊದಲು ಈಗ ಜಿಪ್ಪನ್ನು ಅಟ್ಯಾಚ್ ಮಾಡಬೇಕು. ಜಿಪ್ ನಾವು ಎರಡು ಬದಿಯಲ್ಲಿ ಅಟ್ಯಾಚ್ ಮಾಡಬೇಕು. ಎಲ್ಲಿ ಅಟ್ಯಾಚ್ ಮಾಡಬೇಕು? 11 ಸೆಂಟಿಮೀಟರ್ ತೊಗೊಂಡಿದ್ವಿ, ಇಂಚ್ ತೊಗೊಂಡಿದ್ವಿ. 11 ಇಂಚಲ್ಲದೆ ಅಟ್ಯಾಚ್ ಮಾಡಬಾರ್ದು. 12 ಇಂಚ್ ಏನು ತೊಗೊಂಡಿದ್ವಿ ಅದನ್ನು ಫೋಲ್ಡ್ ಮಾಡಬೇಕು. ಆ ಸೈಡಲ್ಲಿ ನಾವು ಜಿಪ್ಪನ್ನು ಹಾಕಬೇಕು. ಓಕೆ ನೋಡಿ, ಇವಾಗ ಲೆಂತ್ ನೋಡ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡಿಕೊಂಡು ಇಷ್ಟಿಷ್ಟಾದರೆ ಸಾಕಾಗುತ್ತೆ. ಇಲ್ಲೊಂದು ಪ್ರಾಡಕ್ಟು ರೆಡಿ ಆಗಿಬಿಡುತ್ತೆ ನೋಡಿ ಈ ರೀತಿ. ನಾವಿನ್ನೂ ಈ ರೀತಿ ಎಲ್ಲ ಮಟೀರಿಯಲ್ಗಳನ್ನ ಇಲ್ಲಿ ನಿಮ್ಗೆ ಕೊಡ್ತಾ ಇಲ್ಲ, ಅಂದರೆ ನಾವು ಹೇಳಿಲ್ಲ ಇನ್ನೂವರೆಗೂ. ಸಪೋಸ್ ಯಾರಾದರೂ ತೊಗೋತೀವಿ ಅಂತಂದರೆ ನಮ್ಗೆ ಈ ರೀತಿ ಬ್ಯಾಗ್ ಮೇಕಿಂಗ್ ಕಂಪ್ಲೀಟ್ ಕಿಟ್ ಬೇಕು ಅಂದರೆ, ಸೊ ನಾವು ಇಲ್ಲಿ ಕಳಿಸ್ಕೊಡ್ತೀವಿ. ನೀವು ಒಂದು ಸಾರಿ ಟ್ರೈ ಮಾಡಿ, ಈ ರೀತಿ ಪ್ರಾಡಕ್ಟ್ಗಳು ಮಾಡಿ ನೋಡಿ, ನಿಮ್ಗಂತಲೇ ಮಾಡ್ಕೊಳ್ಳಿ ಬೇಕಂದರೆ. ಸೊ ಅದಾದ ನಂತರ ನಿಮಗಿದು ಸರಿ ಹೋಯಿತು, ಎಸ್ ನಾವು ಮಾಡ್ಬೋದಲ್ವಾ ಅಂತ ಅನಿಸಿದರೆ, ಸೊ ನಂತರ ನೀವು ಈಸಿಲಿ ಮಾರ್ಕೆಟಿಂಗ್ ಎಲ್ಲ ಮಾಡ್ಕೋಬೋದು. ತುಂಬ ಜನ ತೊಗೋತಾರೆ ಕೂಡ. ಓಕೆ. ಸೊ ಇಲ್ಲಿ ನೀವು ನೋಡ್ತಾ ಇರೋದು ನಾನೀಗ ಜಿಪ್ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಯಾವಾಗಲೂ ಉಲ್ಟಾ ಇಟ್ಟೇ ಜಿಪ್ಪನ್ನು ನಾವಿಲ್ಲಿ ಅಟ್ಯಾಚ್ ಮಾಡಬೇಕು ನೋಡಿ. ಈ ರೀತಿ ಉಲ್ಟಾ ಇಟ್ಟೇ ನಾವಿಲ್ಲಿ ಏನು ಮಾಡ್ತೀವಿ, ಜಿಪ್ಪನ್ನು ಅಟ್ಯಾಚ್ ಮಾಡ್ತೀವಿ. ಈ ರೀತಿ ಮಾಡಬೇಕು. ಆ್ಯಂಡ್ ಇದು ಫಿನಿಶಿಂಗ್ ಬರಬೇಕು ಅಂದರೆ ನೆಕ್ಸ್ಟ್ ಸ್ಟೆಪ್ಪನ್ನು ಖಂಡಿತವಾಗ್ಲೂ ಫಾಲೋ ಮಾಡಬೇಕು. ಏನು ಮಾಡಬೇಕು ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಯಾವ ರೀತಿ ನೀವು ಚೆನ್ನಾಗಿ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಮಾಡಿಬಿಟ್ಟು ಪ್ರಾಡಕ್ಟ್ನ ರೆಡಿ ಮಾಡ್ತೀರಾ, ಆಟೋಮೆಟಿಕ್ಲಿ ಏನಾಗುತ್ತೆ ಅಂದರೆ ಕಸ್ಟಮರ್ಸ್ ಏನು ಮಾಡ್ತಾರೆ, ನಿಮ್ಮಿಂದ ಪ್ರಾಡಕ್ಟ್ನ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡಿ. ಈ ರೀತಿ ನಾನು ತುಂಬ ನಿಧಾನವಾಗಿ ಕಾರ್ನರಲ್ಲಿಟ್ಟು ಹೊಲಿಗೆನ ಹಾಕ್ತಾಯಿದ್ದೀನಿ. ಜಿಪ್ ಯಾವ ಕಡೆ ಹಾಕ್ಬೇಕು ಅನ್ನೋದನ್ನು ಹೇಳಿದ್ದೀನಿ, ಅದೇ ರೀತಿಯೇ ಹಾಕ್ತಾ ಹೋಗಿ ನೋಡಿ. ಲೆಂತ್ ಒಂದು ಸೈಡೆ ನಾವು 1 ಇಂಚ್ ಕಡಿಮೆ ತೊಗೊಂಡಿದ್ದೀವಿ, ಒಂದು ಕಡೆ ಇಂಚು ಜಾಸ್ತಿ ತೊಗೊಂಡಿದ್ದೀವಿ ಅಲ್ವಾ. ಸೊ ಇದು ಮಾತು ನೆನ್ಪಿಟ್ಕೊಳ್ಳಿ. ನೋಡಿಕೊಂಡು ಜಿಪ್ಪನ್ನು ಕರೆಕ್ಟಲ್ಲಿ ಹಾಕಿದರೆ ಇದು ಪ್ರಾಡಕ್ಟ್ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಇಲ್ಲಪ್ಪ ಅಂತಂದರೆ ಪ್ರಾಡಕ್ಟು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಫಿನಿಶಿಂಗ್ ಲುಕ್ಕು. ಓಕೆನಾ. ಸೊ ಇಲ್ಲಿ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು ಈ ರೀತಿ. ಸೊ ಇದು ಈಸಿ ಮಾಡ್ಬೋದು, ಈ ಪ್ರಾಡಕ್ಟ್ ಎಲ್ಲರೂ ಕೂಡ ಮಾಡ್ಬೋದು. ಡೈಲಿ ನೀವು ತುಂಬ ರೆಡಿ ಮಾಡ್ಕೋಬೋದು. ಆ್ಯಂಡ್ ಈಸಿಲಿ ಇದನ್ನು ಮಾರ್ಬೋದು ಕೂಡ. ಆ್ಯಂಡ್ ನಿಮಗೋಸ್ಕರ ಫಸ್ಟಿಗೆ ಮಾಡ್ಕೊಳ್ಳಿ, ಅಥವಾ ನಿಮ್ಮ ರಿಲೇಷನ್ದಲ್ಲಿ ಯಾರಾದರೂ ಇದ್ದರೆ ಅವ್ರಿಗೋಸ್ಕರ ಮಾಡಿಕೊಡಿ. ನಿಧಾನವಾಗಿ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ, ಈ ಪ್ರಾಡಕ್ಟ್ನ ಮಾಡ್ಬೋದಲ್ವಾ ಅಂತ. ಆ್ಯಂಡ್ ಬೇಕಾಗಿರೋ ಮಟೀರಿಯಲ್ ಎಲ್ಲ ನಿಮಗೆ ಈಸಿಲಿ ನಿಮಗೆ ಮಾರ್ಕೆಟಲ್ಲಿ ನೀವು ಇರೋ ಕಡೆ ಸಿಕ್ಕರೆ ಸೊ ತುಂಬ ಚೆನ್ನಾಗಿರುತ್ತೆ. ಹೋಲ್ಸೇಲಲ್ಲಿ ತೊಗೊಳ್ಳಿ, ಬಟ್ ಆದರೆ ನೀವು ರಿಟೇಲಲ್ಲಿ ತೊಗೊಳಕ್ಕೆ ಹೋಗಬೇಡಿ. ರಿಟೇಲಲ್ಲಿ ತೊಗೊಂಡ್ರೆ ನಿಮ್ಗೆ ಅಷ್ಟೊಂದು ಕರೆಕ್ಟಾಗಿ ದುಡ್ದಿರೋದು ಸಿಗೋದಿಲ್ಲ. ಸೊ ಹೀಗಾಗಿ ಹೋಲ್ಸೇಲಲ್ಲಿ ತೊಗೊಂಡ್ರೆ ಏನಾಗುತ್ತೆ, ನಿಮಗೆ ಜಾಸ್ತಿ ನೀವು ಆರಾಮಾಗಿ ದುಡಿಬೋದು ಒಂದೊಂದು ಪ್ರಾಡಕ್ಟಲ್ಲಿ ಕೂಡ. ಹೀಗಾಗಿ ಹೋಲ್ಸೇಲಲ್ಲೇ ನಾನು ತರಿಸಿರ್ತೀನಿ ಎಲ್ಲವನ್ನು ಕೂಡ. ಸೊ ಅಂದಾಗ ಮಾತ್ರ ಪ್ರಾಡಕ್ಟ್ಗಳು ಮಾಡಿ ಮಾರ್ತಾಯಿದ್ದೀವಿ. ಇಲ್ಲ ಅಂತಂದರೆ ರಿಟೇಲಲ್ಲಿ ತಂದು ನಾವು ಮಾರಿದರೆ ಸೊ ನಮ್ಗೆ ಅಷ್ಟೊಂದು ಸಿಗೋದಿಲ್ಲ, ಮತ್ತು ತುಂಬ ಕಷ್ಟಪಟ್ಟು ಹೊಲಿದಿರ್ತೀವಿ ಇಷ್ಟೊತ್ತು ತನಕ ಕೂತ್ಕೊಂಡು. ಇವಾಗ ಒಂದೊಂದು ಪ್ರಾಡಕ್ಟ್ಗೆ ನೀವು ನೋಡ್ತಾ ಇದ್ದೀರಿ ಎಷ್ಟೊಂದು ಟೈಮ್ ಕೊಡುತ್ತೀನಿ ಅಂತ ಹೇಳಿ. ಆ್ಯಂಡ್ ಮೇನ್ ಮುಖ್ಯವಾಗಿ ಒಂದು ವೀಡಿಯೋ ಮಾಡುವಾಗ ತುಂಬಾ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಬಟ್ ವಿದೌಟ್ ನೀವು ವೀಡಿಯೋ ಶೂಟ್ ಮಾಡದೆ ಹಾಗೆಯೇ ನೀವು ಪ್ರಾಡಕ್ಟ್ಗಳು ಮಾಡ್ತಾ ಹೋದರೆ ತುಂಬ ಈಸಿಯಾಗಿ ಬೇಗ ಮಾಡ್ಬೋದು. ಓಕೆ. ಸೊ ನೋಡಿ ಈ ರೀತಿ ಈಗ ಅದನ್ನು ಎರಡು ಕಡೆ ನಾನಿಲ್ಲಿ ಜಿಪ್ಪನ್ನು ಅಟ್ಯಾಚ್ ಮಾಡಿದ್ದೀನಿ. ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಸೊ ಎರಡೂ ಕೂಡ ನಾನಿಲ್ಲಿ ಈ ರೀತಿ ಅಟ್ಯಾಚ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು ಅಲ್ವಾ ನೋಡಿ ಈ ರೀತಿ. ಸೊ ತುಂಬ ಚೆನ್ನಾಗಿತ್ತು, ಇವಾಗ ನೋಡೋದಕ್ಕೆ ಕಾಣಿಸ್ತಾ ಇದೆ ಅಲ್ವಾ. ಸೊ ಇವಾಗ ನಾವು ಏನು ಮಾಡ್ಬೇಕಂದ್ರೆ ಫಸ್ಟಿಗೆ ಈ ರೀತಿ ಫೋಲ್ಡ್ ಮಾಡಬೇಕು. ಓಕೆ. ಫೋಲ್ಡ್ ಮಾಡಿಬಿಟ್ಟು ನೋಡಿ ಈ ರೀತಿ ಕರೆಕ್ಟಾಗಿ ಮಧ್ಯದಲ್ಲಿ ನೋಡಿಕೊಂಡು ಇದನ್ನು ಈ ರೀತಿ ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕು, ಇಲ್ಲಿ ರನ್ನರ್ ಹಾಕಬೇಕಾಗುತ್ತೆ. ಓಕೆ. ಇಲ್ಲಿ ರನ್ನರ್ ಹಾಕಬೇಕು, ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ಫಿನಿಶಿಂಗ್ ಕರೆಕ್ಟಾಗಿ ಮಾಡಬೇಕು. ಇಲ್ಲಾಂದರೆ ಇಲ್ಲಿ ನೋಡ್ತಾ ಇದ್ದೀರಾ ಫಾರ್ಮ್ ಶೀಟ್ ಹಾಕಿರೋದು ಮತ್ತು ಲೈನಿಂಗ್ ಎಲ್ಲ ಹಾಕಿರೋದೆಲ್ಲ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಹೀಗಾಗಿ ನಾನು ಏನು ಮಾಡ್ತೀನಿ, ಇಲ್ಲಿ
ಈ ರೀತಿ ಒಂದು ಪಟ್ಟಿ ಕೊಡ್ತಾ ಇದ್ದೀನಿ. ಓಕೆ, ಒಂದು 2 ಇಂಚಿಂದು ಪಟ್ಟಿ ಲೆಂತ್ ನೋಡ್ಕೊಂಡು ಇಲ್ಲಿ ನೀವು ಇದಕ್ಕೆ ಅಟ್ಯಾಚ್ ಮಾಡಬೇಕು, ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಅಂದರೆ. ಸೊ ಈ ರೀತಿ ನೀವಿಲ್ಲಿ ಪಟ್ಟಿನ ಅಟ್ಯಾಚ್ ಮಾಡಬೇಕು. ಒಳಗಡೆಯಿಂದ ಫಸ್ಟಿಗೆ ಹೊಲಿಗೆ ಹಾಕಬೇಕು, ನಂತರ ಈ ರೀತಿ ಫೋಲ್ಡ್ ಮಾಡಿ ಒಳಗಡೆ ಸೈಡ್ ಇದನ್ನು ಹೊಲಿಗೆ ಹಾಕಬೇಕು. ಸೇಮ್ ಫ್ಯಾಬ್ರಿಕ್ ಯೂಸ್ ಮಾಡಬೇಕು. ಒಳಗಡೆ ಏನು ಯೂಸ್ ಮಾಡಿರ್ತೀವಿ ನಾವು ಲೈನಿಂಗಿಗೆ ಅದನ್ನೇ ಯೂಸ್ ಮಾಡಬೇಕು. ನೀವಿಲ್ಲಿ ನೋಮೈನ ಶೀಟ್ಸ್ ಎಲ್ಲ ಯೂಸ್ ಮಾಡಿದ್ದೀರಿ, ರಬ್ಬರ್ ಶೀಟ್ಸ್ ಎಲ್ಲ ಅಂದರೆ ಸೊ ಅದನ್ನೇ ಹಾಕಬೇಕು. ಬಟ್ಟೆ ಯೂಸ್ ಮಾಡಿದ್ದೀವಿ ಅಂದರೆ ಬಟ್ಟೆನೇ ಹಾಕಬೇಕಾಗುತ್ತೆ. ಸೊ ಇಲ್ಲಿ ನಾನು ಅದನ್ನೇ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ತುಂಬ ನಿಧಾನವಾಗಿ ಕಾರ್ನರಲ್ಲೇ ನಾವೇನು ಮಾಡ್ಕೊಂಡ್ರೆ ಹೊಲಿಗೆನ ಹಾಕ್ತಾ ಹೋಗಬೇಕು. ಆ್ಯಂಡ್ ಇದು ಇವಾಗ ತುಂಬಾ ನಮಗೆ ಆರ್ಡರ್ ಬರ್ತಾ ಇದೆ. ಯಾಕಂದರೆ ಇವಾಗ ಇನ್ನೇನು ಅಡ್ಮಿಷನ್ ಸ್ಟಾರ್ಟ್ ಆಯಿತು. ಕಾಲೇಜ್ಗೆ ಹೋಗೋರು ಅಂತಲ್ಲ, ಬ್ಯಾಂಕಿಗೆ ಹೋಗೋರು ಕೂಡ, ಪ್ರೊಫೆಷ್ನಲಿ ಯಾರೇನು ವರ್ಕ್ ಮಾಡ್ತಾ ಇರ್ತಾರೆ ಅವರು ಕೂಡ ತೊಗೊಂಡು ಹೋಗ್ತಾ ಇದ್ದಾರೆ. ಯಾಕಂದರೆ ಒಂದು ಕಡಿಮೆ ಒಂದು ಇದರಲ್ಲಿ ನಾವು ಕೊಡ್ತಾ ಇದ್ದೀವಿ. ಆ್ಯಂಡ್ ತುಂಬ ಜನ ಇದಕ್ಕೆ, ಯಾಕಂದರೆ ಪ್ರಿಂಟ್ ತುಂಬ ಚೆನ್ನಾಗಿರುತ್ತೆ ಬಟ್ಟೆ ನಾವು ಯೂಸ್ ಮಾಡಿದ್ದು. ಸೊ ಹೀಗಾಗಿ ಮತ್ತು ತುಂಬ ಜನ ಇಷ್ಟಪಡ್ತಾ ಇದ್ದಾರೆ ಕೂಡ. ಸೊ ಹೀಗಾಗಿ ನಮಗೆ ಇದ್ರದ್ದು ಜಾಸ್ತಿ ಆರ್ಡ್ರ್ ಬರ್ತಾ ಇದೆ. ಆರ್ಡ್ರ್ ಎಲ್ಲೆಲ್ಲಿ ಸಿಗ್ತಾ ಇದೆ, ಹೇಗೆ ಬರ್ತಾ ಇದೆ ಇಷ್ಟೊಂದು ಅಂದರೆ, ಇಲ್ಲಿ ಆನ್ಲೈನ್ ನಮಗೆ ಆಫ್ಲೈನು ಎರಡು ಕೂಡ ಆರ್ಡರ್ಸ್ಗಳು ರಿಸೀವ್ ಆಗ್ತಾ ಇದೆ. ಕೇವಲ ನಮಗೆ ಆಫ್ಲೈನ್ ಮಾತ್ರ ಸಿಗ್ತಾ ಇದೆ ಅಂತಲ್ಲ, ಆನ್ಲೈನ್ ಮಾತ್ರ ಸಿಗ್ತಾ ಇದೆ ಅಂತಲ್ಲ, ಎರಡೂ ರೀತಿಯಿಂದ ಕೂಡ ನಾವಿಲ್ಲಿ ಏನು ಮಾಡಿದ್ವಿ ಅಂದರೆ, ಯಾವಾಗ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ ಎರಡೂ ರೀತಿಯಿಂದ ಕೂಡ ನಾವಿಲ್ಲಿ ಜನರಿಗೆ ತಿಳಿಸಿದ್ವಿ ಅಂದರೆ ಪ್ರೆಸೆಂಟೇಷನ್ ಮಾಡಿದ್ವಿ. ಸೊ ಆಟೋಮೆಟಿಕ್ಲಿ ಏನಾಯಿತು ಅಂದರೆ ನಮಗೆ ಆರ್ಡರ್ಸ್ಗಳು ರಿಸೀವ್ ಆಗೋಕ್ಕೆ ಶುರುವಾಯಿತು. ಆ್ಯಂಡ್ ಇವಾಗ ಸುಮಾರು ಆರ್ಡರ್ಸ್ಗಳು ಬರ್ತಾ ಇದೆ. ಅವುಗಳದ್ದೇ ನಾನು ನಿಮಗೆ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ತೋರಿಸ್ತಾ ಹೋಗ್ತಾ ಇದ್ದೀನಿ. ಆ್ಯಂಡ್ ಸೇಮ್ ಆ್ಯಸ್ ಇಟ್ ಈಸ್ ನಾನು ಇದನ್ನು ಕೂಡ ಅದೇ ರೀತಿಯೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ಸೈಡಲ್ಲೂ ಕೂಡ ಒಳಗಡೆ ಏನು ನಾವಿವಾಗ ಬಟ್ಟೆ ಲೈನಿಂಗ್ ಕೊಟ್ಟಿದ್ವಿ ಅದನ್ನೇ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಫೋಲ್ಡ್ ಮಾಡ್ತಾಯಿದ್ದೀನಿ. ಫೋಲ್ಡ್ ಮಾಡಿ ಜಸ್ಟ್ ಇದನ್ನ ಈ ರೀತಿ ನೋಡಿ. ಸೊ ನೋಡ್ಕೊಂಡು ನೀವು ಇಲ್ಲಿ ಈ ರೀತಿ ಅಂದಾಜಿನ ಮೇಲೆ ನೋಡಿಕೊಂಡು ಇಲ್ಲಿ ಸ್ಟಿಚ್ ಮಾಡಿದರೆ ಆಗುತ್ತೆ. ಸ್ವಲ್ಪ ವೀಡಿಯೋ ಸ್ಪೀಡ್ ಮಾಡಿದ್ದೀನಿ, ಯಾಕಂದರೆ ವೀಡಿಯೋ ಲೆಂದಿ ತುಂಬಾ ಆಗ್ತಾಯಿದೆ ಹೀಗಾಗಿ. ಓಕೆ, ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ನಾವಿಲ್ಲಿ ಸ್ಟಿಚ್ ಮಾಡಬೇಕು. ನಿಮಗೆ ಇವಾಗ ಬಿಸ್ನೆಸ್ಸು ಮಾಡಲೇಬೇಕು ಅಂತ ಅನ್ನೋರಿದ್ದರೆ ರೆಗ್ಯುಲರ್ ವೀಡಿಯೋಸ್ಗಳು ನೋಡ್ತಾ ಹೋಗಿ. ಪ್ರತಿಯೊಂದು ವೀಡಿಯೋಸ್ಗಳನ್ನು ನಾನು ಏನೇನು ಹೇಳಿರ್ತೀನಿ ಅದನ್ನು ಲಕ್ಷ್ಯ ಕೊಟ್ಟು ಕೇಳಿ. ಅದರಿಂದ ಏನಾಗುತ್ತೆ ನಿಮಗೆ ಸ್ವಲ್ಪ ಗೊತ್ತಾಗುತ್ತೆ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನು. ಕೇವಲ ನಾನು ಇಲ್ಲಿ ಪ್ರಾಡಕ್ಟ್ ಮಾಡೋದನ್ನು ಮಾತ್ರ ಹೇಳಿರೋದಿಲ್ಲ. ಹೇಳೋದಾದರೆ ಒಂದು 10 ನಿಮಿಷದಲ್ಲಿ ಪ್ರಾಡಕ್ಟ್ ಮಾಡೋದನ್ನು ಹೇಳಿಬಿಟ್ಟು ಬಿಟ್ಬಿಡ್ಬೋದು. ಬಟ್ ಆದರೆ ಅದು ಮಾರ್ಕೆಟಿಂಗ್ ಮಾಡಬೇಕು ಅಂತಂದರೆ ಒಂದೊಂದು ಪ್ರಾಡಕ್ಟದ್ದು ನಾಲೆಜು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ನಾನು ಎಲ್ಲವನ್ನೂ ಕೂಡ ನಿಧಾನವಾಗಿ ನಾನು ನಿಮಗೆ ತಿಳಿಸ್ತಾ ಹೋಗಿರ್ತೀನಿ. ಇದರಿಂದ ಯಾರೋ ಹೆಣ್ಮಕ್ಳು ಹೊಸದಾಗಿದ್ದೀರಿ, ನಮ್ಗೆ ಅಷ್ಟೊಂದು ಏನೂ ತಿಳಿಯಲ್ಲ ಅನ್ನೋ ಹೆಣ್ಮಕ್ಳಿಗೂ ಕೂಡ ತಿಳಿಯಲಿ ಅಂತ ತುಂಬ ನಿಧಾನವಾಗಿ ನಾನು ವೀಡಿಯೋಸ್ಗಳನ್ನ ಮಾಡಿರ್ತೀನಿ. ಓಕೆನಾ. ಸೊ ನಂತರ ಇಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ನಾನು ಎರಡೂ ಕಡೆ ಕೂಡ ಈ ರೀತಿ ನಾನು ನೋಡಿ ಈ ರೀತಿ ಇದನ್ನು ಮಾಡ್ಕೊಂಡ್ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಸೇಮ್ ಆ್ಯಸ್ ಇಟ್ ಈಸ್ ಫೋಲ್ಡ್ ಮಾಡಿಕೊಂಡು ನೋಡಿಕೊಂಡು ಹೊಲಿಗೆ ಹಾಕ್ತಾ ಹೋಗಬೇಕು. ಅಂದಾಗ ಮಾತ್ರ ಫಿನಿಶಿಂಗ್ ಚೆನ್ನಾಗಿರುತ್ತೆ. ಆ್ಯಂಡ್ ಕಸ್ಟಮರ್ಸ್ ಏನು ಮಾಡ್ತಾರೆ ಅಂದರೆ ಪ್ರಾಡಕ್ಟ್ ಓಪನ್ ಮಾಡಿ ಎಲ್ಲ ನೋಡ್ತಾ ಇರ್ತಾರೆ, ಯಾವ ರೀತಿ ಒಳಗಡೆ ಎಲ್ಲ ಚೆನ್ನಾಗಿ ಫಿನಿಶಿಂಗ್ ಇದೆಯಾ ಅಂತ. ಸೊ ಏನೇನು ಅದಕ್ಕೆ ಪದೇ ಹೇಳ್ತಾ ಇರ್ತೀನಿ, ಫಿನಿಶಿಂಗ್ ಚೆನ್ನಾಗಿರಬೇಕು ಅಂತ. ಫಿನಿಶಿಂಗ್ ಚೆನ್ನಾಗಿದೆ ಅಂದರೆ ಆಟೋಮೆಟಿಕ್ಲಿ ಅವ್ರು ಏನು ಮಾಡ್ತಾರೆ, ತಗೊಂಡು ಹೋಗ್ತಾರೆ. ಓಕೆನಾ. ಸೊ ನೋಡಿ ಈ ರೀತಿ ಇದನ್ನ ನಾನು ರೆಡಿ ಮಾಡಿ ಆಗಿದೆ. ಆ್ಯಂಡ್ ಏನು ಮಾಡಬೇಕು ಇವಾಗ ಅಂತಂದರೆ, ನಾವು ಇದಕ್ಕೆ ಒಂದು ನೋಡಿ ಎಲ್ಲೆಲ್ಲಿ ನೀವೇನಾದರೂ ಸ್ವಲ್ಪ ಸ್ಟಿಚಿಂಗ್ ಹಾಗೆಯೇ ಉಳಿದಿದೆಯಲ್ಲಪ್ಪ ಇನ್ನೊಂದು ಸಾರಿ ಹಾಕ್ಬೇಕಂತ ಅನಿಸಿದರೆ ಅಲ್ಲಿ ಖಂಡಿತವಾಗ್ಲೂ ಒಂದು ಸಾರಿ ಆ್ಯಡ್ ಮಾಡಿ. ಓಕೆ, ಸೊ ಇವಾಗ ನೋಡ್ಬೋದು ಯಾವ ರೀತಿ ಇದು ಕಾಣಿಸ್ತಾ ಇದೆ ಅಂತ. ಓಕೆನಾ. ಸೊ ಇದು ಇಲ್ಲಿವರೆಗೂ ಎಕ್ಸ್ಟ್ರಾ ದಾರ ಅದನ್ನು ಕಟ್ ಮಾಡಿದ್ದೀನಿ. ಇವಾಗ ಇದು ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇದೆ. ಆ್ಯಂಡ್ ನಾವೇನು ಮಾಡ್ಬೇಕಂದ್ರೆ ಇದಕ್ಕೆ ಇವಾಗ ಜಿಬ್ ಅಟ್ಯಾಚ್ ಮಾಡಬೇಕಾಗುತ್ತೆ. ಜಿಬ್ ನೀವು ನೋಡಿದ್ರೆ ಅಲ್ವಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಒಳಗಡೆಯಿಂದ ಫಿನಿಶಿಂಗ್ ಚೆನ್ನಾಗಿ ಬಂದಿದೆ. ಆ್ಯಂಡ್ ಸೇಮ್ ಆ್ಯಸ್ ಇಟ್ ಈಸು ಎರಡೂ ಕೂಡ ನಾನು ಅದೇ ರೀತಿಯೇ ಸ್ಟಿಚ್ ಮಾಡ್ಕೋತೀನಿ. ಅದಾದ ನಂತರ ಈ ರೀತಿ ಮಧ್ಯದಲ್ಲಿ ನಾವು ಇದನ್ನು ಫೋಲ್ಡ್ ಮಾಡಬೇಕು ಫಸ್ಟಿಗೆ. ನೋಡಿ ಈ ರೀತಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ರನ್ನರ್ನ ಅಟ್ಯಾಚ್ ಮಾಡ್ತೀವಿ. ಓಕೆ, ಜಿಬ್ ಅಂತ ಹೇಳ್ತೀವಿ, ಜಿಬ್ ಕೂಡ ಅಟ್ಯಾಚ್ ಮಾಡ್ತೀವಿ. ನೋಡಿ ಈ ರೀತಿ ಇರೋದನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದಕ್ಕೆ ಅಟ್ಯಾಚ್ ಮಾಡಿದಾಗ ಇಲ್ಲಿ ಕಾರ್ನರಿಂದ ನಾನು ಇದನ್ನೇ ಅಟ್ಯಾಚ್ ಮಾಡ್ತೀನಿ. ಈ ರೀತಿ ರನ್ನರ್ ಅಟ್ಯಾಚ್ ಮಾಡುವಾಗ ಸುಮಾರು ಜನ ಹೇಳ್ತಾ ಇದ್ದರೆ ನಮಗೆ ರನ್ನರು ಹೋಗ್ತಾ ಇಲ್ಲ ಇದರೊಳಗಡೆ ಜಿಪ್ ಒಳಗಡೆ ಅಂತ. ಒಳ್ಳೆ ಕ್ವಾಲಿಟಿದು ರನ್ನರ್ಸ್ ಎಲ್ಲ ಯೂಸ್ ಮಾಡಿದರೆ ಖಂಡಿತವಾಗ್ಲೂ ಈಸಿಲಿ ನೀವು ಈ ಒಂದು ಜಿಪ್ಪನ್ನು ಅಟ್ಯಾಚ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನಾನು ಆಲ್ರೆಡಿ ಅಟ್ಯಾಚ್ ಮಾಡಿದ್ದೀನಿ. ಓಕೆ, ಸೊ ಈ ರೀತಿ ನೀವು ಇಲ್ಲಿ ಅಟ್ಯಾಚ್ ಮಾಡ್ಬೋದು. ಓಕೆ, ಆ್ಯಂಡ್ ಈಸಿಲಿ ಇದು ರೆಡಿ ಆಗುತ್ತೆ. ಆ್ಯಂಡ್ ಅದಾದ ನಂತರ ಇದನ್ನ ಸ್ವಲ್ಪ ಉಲ್ಟಾ ನಾವಿಲ್ಲಿ ಫೋಲ್ಡ್ ಮಾಡಬೇಕು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿ. ಇಲ್ಲಿ ನೋಡಿ ಇದು ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಒಳಗಡೆ ನೀವೇನಾದರೂ ಈ ರೀತಿ ಶೀಟ್ಗಳನ್ನ ಯೂಸ್ ಮಾಡಿದರೆ ವಾಟರ್ ಪ್ರೂಫು. ಓಕೆನಾ. ಸೊ ಇದು ಹಿಡಿದ್ರೂ ಕೂಡ ತುಂಬಾ ದಪ್ಪ ಇರುತ್ತೆ ಆ್ಯಂಡ್ ಸ್ಟೇಬಲ್ ಇರುತ್ತೆ, ಚೆನ್ನಾಗಿರುತ್ತೆ, ನೋಡೋದಕ್ಕೆ ಸ್ಟಿಫ್ನೆಸ್ ಇರುತ್ತೆ ಅಂತ ಹೇಳ್ತೀವಿ. ಸೊ ಆ ರೀತಿ ಇರುತ್ತೆ. ನೋಡಿದರೆ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಹೀಗಾಗಿ ನಾನೇನು ಮಾಡ್ತೀನಿ, ಬ್ರೌನ್ದೇ ಒಂದು ಶೀಟನ್ನು ಯೂಸ್ ಮಾಡ್ತಾಯಿದ್ದೀನಿ.
ಆ್ಯಂಡ್ ಇಲ್ಲಪ್ಪ ನಮ್ಮ ಹತ್ರ ಅಷ್ಟೊಂದಿಲ್ಲ, ನಾವು ಅಷ್ಟೊಂದೆಲ್ಲ ಕೊಡೋಕ್ಕಾಗಲ್ಲ ಅಂದರೆ ನಾವೇನು ಮಾಡ್ತೀವಿ ಅಂದರೆ ಕಸ್ಟಮರ್ಗೆ ಈ ರೀತಿ ಲೈನಿಂಗ್ ಹಾಕಿರೋ ಬಟ್ಟೆ ಏನಿದೆ ಅಲ್ವಾ, ವಿದೌಟ್ ವಾಟರ್ ಪ್ರೂಫ್, ಓಕೆ. ಸೊ ಅದನ್ನು ನಾವು ಹೇಳ್ತೀವಿ ಇದನ್ನು ತಗೊಳ್ಳಿ ಅಂತ. ಓಕೆ, ಇಲ್ಲಿ ನೋಡಿ ಈ ರೀತಿಯಲ್ಲೇ ಹೊಲಿಗೆ ಹಾಕಬೇಕು ಕಾರ್ನರಲ್ಲಿ. ಓಕೆ, ಇದು ತುಂಬಾ ಈಸಿಯಾಗಿರೋಂಥ ಪ್ರಾಡಕ್ಟ್ ಇದೆ. ಯಾರು ಬೇಕಾದರೂ ಕೂಡ ಹೊಲಿಗೆ ಬರಲ್ಲ ಅನ್ನೋರು ಕೂಡ ಈ ಒಂದು ಕೆಲಸವನ್ನು ಮಾಡ್ಬೋದು ಮನೆಯಿಂದಲೇ. ಓಕೆ, ಸೊ ನೋಡ್ಕೊಂಡು ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಆದಷ್ಟು ಮಧ್ಯದಲ್ಲಿ ಈ ರೀತಿ ಪ್ರೆಸ್ ಮಾಡಬೇಕು ಆ್ಯಂಡ್ ಮಧ್ಯದಲ್ಲಿ ಇದು ಜಿಬ್ ಏನಿದೆ ಮಧ್ಯದಲ್ಲೇ ಬರಬೇಕು. ನೋಡಿಕೊಂಡೆ ನೀವೇನು ಮಾಡ್ಕೊಂಡ್ರೆ ಹೊಲಿಗೆನ ಹಾಕಬೇಕು. ಒಂದು ಬಿಟ್ಟು 2-3 ಸಾರಿ ಹೊಲಿಗೆ ಹಾಕಿ ಚೆನ್ನಾಗಿ ಒಂದು ಫಿಕ್ಸ್ ಮಾಡಿ ಇದನ್ನು. ಓಕೆ, ನೋಡಿ ಈ ರೀತಿ ತುಂಬ ತುದಿಗೆ ಹಾಕಬೇಡಿ, ಬಟ್ ಅದು ಸ್ವಲ್ಪ ಸ್ಪೇಸ್ ಇಟ್ಕೊಂಡೆ ಹಾಕಿ. ಎರಡು ಸೈಡು ಕೂಡ ನಾನು ಅದೇ ರೀತಿ ಮಾಡ್ತಾಯಿದ್ದೀನಿ. ಜಿಪ್ಪನ್ನು ಸ್ವಲ್ಪ ಒಳಗಡೆ ತೊಗೊಂಡು ನೋಡಿ ಈ ರೀತಿ ಹಿಡ್ಕೊಂಡು ಇಲ್ಲಿ ನಾನು ಇದನ್ನು ಹೊಲಿಗೆ ಹಾಕ್ತಾಯಿದ್ದೆ. ಆ್ಯಂಡ್ ತುಂಬ ಈಸಿಯಾಗಿರೋಂಥ ಪ್ರಾಡಕ್ಟ್ಗಳನ್ನ ಹೇಳ್ಕೊಟ್ಟಿರ್ತೀನಿ ನನ್ನ ಚಾನಲಲ್ಲಿ. ನೀವು ಯಾವುದೇ ವೀಡಿಯೋಸ್ಗಳನ್ನ ನೋಡಿ ಎಲ್ಲೂ ಕೂಡ ಈಸಿಯಾಗಿರೋಂಥದ್ದನ್ನೇ ತಿಳಿಸ್ಕೊಟ್ಟಿರ್ತೀನಿ. ಆ್ಯಂಡ್ ಈಸಿಲಿ ನೀವು ನಿಮ್ಮ ಮನೆಯಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಜಸ್ಟ್ ನಿಮಗೆ ಅದು ಹೇಗೆ ಮಾಡೋದಂತ ಅದು ನಿಮ್ಗೆ ಗೊತ್ತಿರಬೇಕು. ಪ್ರಾಡಕ್ಟು ಫಿನಿಶಿಂಗ್ ಚೆನ್ನಾಗಿ ಗೊತ್ತಿರಬೇಕು, ಫ್ಯಾಬ್ರಿಕ್ಸು ಎಲ್ಲ ನಿಮ್ಮ ಮಟೀರಿಯಲ್ ನಿಮ್ಮ ಹತ್ರ ಇರಬೇಕು. ಅಂದಾಗ ಮಾತ್ರ ಒಳ್ಳೆ ಪ್ರಾಡಕ್ಟ್ ನೀವು ರೆಡಿ ಮಾಡ್ತೀರಾ ಆ್ಯಂಡ್ ಆಟೋಮೆಟಿಕ್ಲಿ ಜನ ತೊಗೊಂಡೇ ತೊಗೋತಾರೆ. ಇಲ್ಲಪ್ಪ ನಮ್ಮ ಹತ್ರ ಹಾಗೆ ಉಳಿದಿರೋ ಹಳೆ ಬಟ್ಟೆನ ಹೊಲಿದಿದ್ದೀವಿ ತಗೊಳ್ಳಿ ಅಂದರೆ ಯಾರೂ ತೊಗೊಳ್ಳೋದಿಲ್ಲ. ಸೊ ನೀವು ಸ್ಮಾಲ್ ಬಿಸ್ನೆಸ್ ಅಥವಾ ಬಿಸ್ನೆಸ್ ಅಂತ ಬಂದಾಗ ಫ್ಯಾಬ್ರಿಕ್ ಆಯಿತು, ಪ್ರತಿಯೊಂದಾಯಿತು ನಿಮ್ಮ ಹತ್ರ ಒಳ್ಳೆ ಕ್ವಾಲಿಟಿದಿರಬೇಕು. ಅದು ನೀವು ಒಂದೆರಡೇ ಪೀಸ್ ಮಾಡಿ, ಬಟ್ ಆದರೆ ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡಿ. ಸೊ ಆಟೋಮೆಟಿಕ್ಲಿ ಜನ ತೊಗೊಂಡೇ ತೊಗೋತಾರೆ. ಓಕೆನಾ. ಸೊ ಯಾರಾದರೂ ಇಂಟ್ರೆಸ್ಟ್ ಇದೆ, ನಮ್ಮ ಮನೆ ಹತ್ರ ಇದೆಲ್ಲ ಸಿಗೋದಿಲ್ಲ, ನಮ್ಗೆ ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಒಂದು ಕಿಟ್ ಪ್ರೊವೈಡ್ ಮಾಡೋದಾದರೆ ಕೊಡಿ ಅಂತಂದರೆ ಕಾಮೆಂಟ್ ಮಾಡಿ. ಮ್ಯಾಕ್ಸಿಮಮ್ ಕಾಮೆಂಟ್ ಬಂದರೆ ಸೊ ಇದ್ರ ಬಗ್ಗೆ ಕೂಡ ನಾನು ನಿಮಗೊಂದು ಕಿಟ್ ತಯಾರಿಸ್ತೀನಿ. ಸೊ ಈಸಿಲಿ ನೀವು ಅದನ್ನು ತರಿಸ್ಕೊಂಡು ಫಸ್ಟ್ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದರೆ ನೀವು ನಿಮ್ಮ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ಇದರಿಂದ ಇದು ಒಂದೇ ಪ್ರಾಡಕ್ಟ್ ಮಾಡೋದು ಅಂತಲ್ಲ, ಸುಮಾರು ಪ್ರಾಡಕ್ಟ್ಗಳು ನೀವು ರೆಡಿ ಮಾಡ್ಬೋದು. ಏನೇನು ಮಾಡ್ಬೋದು ಅಥವಾ ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ನಾಲೆಜ್ ಕೊಡಿ ಅಂದರೆ ನಾನು ನೆಕ್ಸ್ಟ್ ಒಂದು ವೀಡಿಯೋ ಮಾಡ್ತೀನಿ. ಇದರಿಂದ ನಿಮ್ಗೆ ಈಸಿ ಆಗುತ್ತೆ. ಈ ರೀತಿ ನಾವು ಇನ್ನೂ ಏನೇನು ಮಾಡ್ಬೋದು, ಈ ರೀತಿ ನಾವೆಲ್ಲ ಪ್ರಾಡಕ್ಟ್ಗಳನ್ನ ರೆಡಿ ಮಾಡ್ಬೋದಾ ಅಂದರೆ ಕಿಟ್ ತಯಾರಿಸಿದರೆ ಯಾವ ರೀತಿ ನಾವೆಲ್ಲ ಮಾಡ್ಬೋದು ಸರ್, ಸುಮಾರು ಐಟಮ್ಸ್ಗಳಿರುತ್ತೆ. ಅವುಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಒಂದು ಐಡಿಯಾ ಬರುತ್ತೆ. ಎಕ್ಸ್ಟ್ರಾ ಇರೋದು ಫ್ಯಾಬ್ರಿಕ್ನ ನಾನಿಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ನೀವೇನು ಮಾಡ್ಬೋದು ಅಂದರೆ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ ಏನಿರುತ್ತೆ ಎರಡು ಸೈಡಲ್ಲಿ ಅದನ್ನು ಕಟ್ ಮಾಡಿ. ಆ್ಯಂಡ್ ಡಿಫ್ರೆನ್ಸ್ ನಿಮ್ಮ ಮುಂದೆ ಇದೆ. ಓಕೆ, ಸೊ ಒಂದು ನಾವೇನು ಮಾಡಿದ್ದೀವಿ ಲೈನಿಂಗ್ ಹಾಕಿದ್ದೀವಿ, ಇನ್ನೊಂದು ನಾವಿಲ್ಲಿ ವಾಟರ್ ಪ್ರೂಫ್ ಶೀಟ್ ಯೂಸ್ ಮಾಡಿದ್ದೀವಿ. ಸೊ ಪ್ರಾಡಕ್ಟಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೀವೇ ನೋಡ್ಬೋದು. ಕಸ್ಟಮರ್ ಯಾವ ರೀತಿ ಕೇಳ್ತಾರೆ ಆ ರೀತಿ ಹೊಲಿದು ಕೊಡಬೇಕಾಗುತ್ತೆ. ಓಕೆನಾ. ಈ ರೀತಿ ನಾನೇನು ಮಾಡ್ತೀನಿ ಅಂದರೆ ಎರಡು ಸೈಡಲ್ಲಿ ಕಟ್ ಮಾಡಿದ್ದೀನಿ. ಇವಾಗ ಏನು ಮಾಡಬೇಕು ಅಂದರೆ ಲಾಸ್ಟ್ ಸ್ಟೆಪ್ಪು ಒಂದೇ ಒಂದು ಸ್ಟಿಚ್ ಹಾಕಬೇಕಾಗುತ್ತೆ. ಹೇಗೆ ಹಾಕ್ಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಕಾರ್ನರಲ್ಲಿ ನಾವೇನು ಮಾಡಬೇಕಂದ್ರೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ, ಜಸ್ಟ್ ಒಂದು ನಿಮಿಷ. ಓಕೆ, ಸೊ ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ ಅಂದರೆ ಕಾರ್ನರಲ್ಲಿ ಈ ರೀತಿ ಬಟ್ಟೆ ಕೂಡ ನೀವಿಲ್ಲಿ ಅಟ್ಯಾಚ್ ಮಾಡಬೇಕಾಗುತ್ತೆ. ಇದರಿಂದ ಏನಾಗುತ್ತೆ ಕಂಪ್ಲೀಟ್ ಫಿನಿಶಿಂಗ್ ಕಾಣಿಸುತ್ತೆ. ಓಕೆನಾ. ಸೊ ಅದಾದ ನಂತರ ನೆಕ್ಸ್ಟ್ ಒಂದೇ ಒಂದು ಸ್ಟಿಚ್ ಹಾಕಬೇಕಾಗತ್ತೆ. ಅದು ಹೇಗೆ ಹಾಕ್ಬೇಕಂತ ತೋರಿಸ್ತೀನಿ. ಸೊ ಇಲ್ಲೇನು ಮಾಡ್ತೀನಿ ಮೊದಲು ನಾನಿಲ್ಲಿ ನೋಡಿ, ಇಲ್ಲಾಂದರೆ ಈ ರೀತಿ ಕಾಣಿಸುತ್ತೆ ಇದು. ಸೊ ಫಿನಿಶಿಂಗ್ ಚೆನ್ನಾಗಿಲ್ಲ ಅಂದರೆ ಆಟೋಮೆಟಿಕ್ಲಿ ಅಲ್ಲಿ ನಿಮಗೆ ಇದು ಆರ್ಡರ್ಸ್ ಬರೋದಿಲ್ಲ. ಆ್ಯಂಡ್ ಈ ಕಾರ್ನರಲ್ಲಿ ಈ ರೀತಿ ಕೋಣೆಯಲ್ಲಿ ತ್ರಿಕೋನ ಮಾಡಿಕೊಂಡು ಹೊಲಿಗೆನ ಹಾಕಬೇಕಾಗುತ್ತೆ. ಸೊ ಇದು ಫೈನಲ್ ಸ್ಟಿಚ್ಚು. ಓಕೆನಾ. ಸೊ ಈ ರೀತಿಯಲ್ಲಿ ನೀವು ಕಾರ್ನರಲ್ಲಿ ಸ್ಟಿಚ್ ಮಾಡಬೇಕು, ತ್ರಿಕೋನ ಶೇಪಲ್ಲಿ ಮಾಡಬೇಕು. ಜಸ್ಟ್ ನೀವೇನು ಮಾಡಬೇಕಂದ್ರೆ 1 ಇಂಚ್ ತೊಗೊಂಡ್ರು ಕೂಡ ಪರವಾಗಿಲ್ಲ. ಇಲ್ಲ ಅಂತಂದರೆ ನೀವಿಲ್ಲಿ ಈಸಿಲಿ 1 ಇಂಚ್ ಆದರೆ ಸಾಕಾಗುತ್ತೆ, 1/2 ಇಂಚ್ ಆದರೂ ಕೂಡ ನೀವಿಲ್ಲಿ ಹಾಕ್ಬೋದು. ಡಿಪೆಂಡ್ ಆಗುತ್ತೆ ನಿಮ್ಮದು ಪ್ರಾಡಕ್ಟ್ ಸೈಜ್. ನಾನಿಲ್ಲಿ ತೊಗೋತಾ ಇರೋಂಥದ್ದು 1 ಇಂಚ್ ತೊಗೋತಾ ಇದ್ದೀನಿ. ಸೊ 1 ಇಂಚ್ ಆದರೆ ಇನಫ್ ಆಗುತ್ತೆ. ನಾನು ಹೇಳೋರು ಸೈಜ್ ಬಗ್ಗೆ ಹೇಳ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಎಲ್ಲವೂ ಕೂಡ ನಾನು ಸೇಮ್ ಸ್ಟಿಚ್ ಮಾಡಿದ್ದೀನಿ, ಇಲ್ಲಿ ನೋಡ್ತಾ ಇರ್ಬೋದು. ಆ್ಯಂಡ್ ಇದನ್ನು ಜಸ್ಟ್ ನಾವೇನು ಮಾಡೋಣ ಅಂದರೆ ಇವಾಗ ಉಲ್ಟಾ ಮಾಡಿ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಪ್ರಾಡಕ್ಟ್ ಹೇಗೆ ರೆಡಿಯಾಗಿದೆ ಅಂತ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಒಂದು ಫ್ಯಾಬ್ರಿಕ್ ನಾವು ಕಲರ್ ಯೂಸ್ ಮಾಡಿರೋದು ಮತ್ತು ತುಂಬ ಚೆನ್ನಾಗಿದೆ. ಆ್ಯಂಡ್ ಅದಲ್ಲೂ ಕೂಡ ಇದು ನಾನು ಇವಾಗ ಹೊಲಿದಿದ್ದೀನಿ, ಇದು ಕೂಡ ಶೇಪ್ ತುಂಬಾ ಡಿಮ್ಯಾಂಡಲ್ಲಿದೆ. ಆ್ಯಂಡ್ ಇದು ಹೀಗಾಗಿ ನಾನು ಡೈಲಿ 10-20 ಮಾಡಿ ಇಟ್ಟಿರ್ತೀವಿ, ಸ್ಟಾಕಲ್ಲಿ ಕೂಡ ಇರುತ್ತೆ. ಆ್ಯಂಡ್ ತೊಗೊಳ್ಳೋರು ಸುಮಾರು ಜನ ಇವಾಗ ಆರ್ಡ್ರ್ಗಳನ್ನ ಕೊಟ್ಟು ತೊಗೋತಾ ಇದ್ದಾರೆ ಕೂಡ. ಯಾರ್ಯಾರಿಗೆ ಹೇಗೆ ಅಂದರೆ ಕಸ್ಟಮರ್ ಕೆಲವರು ಕಡಿಮೆ ಪ್ರೈಸಲ್ಲಿ ಕೇಳ್ತಾರೆ, ಸೇಮ್ ಫ್ಯಾಬ್ರಿಕ್ಕೇ ಕೇಳ್ತಾರೆ. ಕೆಲವರು ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿರೋ ಒಳ್ಳೆ ಕ್ವಾಲಿಟಿ ಬೇಕು ಅಂದಾಗ ವಾಟರ್ ಪ್ರೂಫ್ ನಾವಲ್ಲಿ ಸಜೆಸ್ಟ್ ಮಾಡ್ತೀವಿ. ವಾಟರ್ ಪ್ರೂಫ್ ಅವ್ರು ಈಸಿಲಿ ತೊಗೋಬೋದು. ಆ್ಯಂಡ್ ಈ ಪ್ರಾಡಕ್ಟ್ ಇವಾಗ ತುಂಬಾ ಹೋಗ್ತಾ ಇದೆ. ಹೀಗಾಗಿ ನಾನು ಈ ಪ್ರಾಡಕ್ಟ್ ಬಗ್ಗೆ ನಿಮಗೆ ನಾಲೆಜ್ ಕೊಡ್ತಾ ಇದ್ದೀನಿ. ಯಾರೆಲ್ಲ ಇಂಟ್ರೆಸ್ಟ್ ಇದೆ ನಾವು ಮನೆಯಿಂದ ಮಾಡ್ತೀವಿ ಅಂತ ಅನ್ನೋರು ನೀವು ಕೂಡ ಇದನ್ನು ಮಾಡ್ಬೋದು. ಆ್ಯಂಡ್ ಆಲ್ರೆಡಿ ನಾನು ಇಲ್ಲಿ ಬ್ಲೂ ಕಲರ್ದು ಕೂಡ ಸ್ಟಿಚ್ ಮಾಡಿದ್ದೆ. ಇದು ವಾಟರ್ ಪ್ರೂಫು ಆಲ್ರೆಡಿ ನಾನು ಹೇಳಿದ್ದೀನಿ. ಯಾವುದೇ ಕಾರಣಕ್ಕೂ ನೀರು ಇದ್ರ ಒಳಗಡೆ ಹೋಗೋದಿಲ್ಲ. ಆ್ಯಂಡ್ ಇದು ವಾಷಬಲ್ ಇರುತ್ತೆ ಮೇನ್ ಮುಖ್ಯವಾಗಿ. ಹೀಗಾಗಿ ನಾವು ಇದನ್ನು ಈಸಿಲಿ ನಾನು ಸ್ವಲ್ಪ ಜಾಸ್ತಿಗೇ ಮಾರಿರ್ತೀನಿ. ಓಕೆನಾ.
ಸೊ ನೀವು ಕೂಡ ಈ ರೀತಿ ಮಾಡ್ಬೋದು, ಯೂಸ್ ಮಾಡ್ಬೋದು. ಇದೇ ರೀತಿ ಸೇಮ್ ಫಾಲೋ ಮಾಡಿ, ಏನು ತೊಂದರೆ ಇಲ್ಲ. ನೋಡಿ ಈ ರೀತಿ ನಾನು ಇದನ್ನು ಜಸ್ಟ್ ಇವಾಗ ಉಲ್ಟಾ ಮಾಡಿ ತೋರಿಸಿದೆ. ಅಂದರೆ ಫ್ಯಾಬ್ರಿಕ್ ಇದು ಒಳಗಡೆ ಹಾಕಿರೋ ಶೀಟ್ ವತಿಯಿಂದ ತುಂಬಾ ಸ್ಟಿಪ್ಪಾಗಿರುತ್ತೆ ಇದು, ಕಂಪೇರ್ ಟು ನೀವು ಫ್ಯಾಬ್ರಿಕ್ ಹಾಕಿರೋದನ್ನು ಮಾಡಿದರೆ. ಆ್ಯಂಡ್ ಮುಟ್ಟಿದರೆ ಕೂಡ ತುಂಬಾ ಸ್ಟಿಫ್ನೆಸ್ ಇರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ವಾಟರ್ ಪ್ರೂಫ್ ಕೂಡ ಇರುತ್ತೆ, ವಾಷಬಲ್ ಇರುತ್ತೆ. ಆ್ಯಂಡ್ ಈಸಿಲಿ ನೀವು ಬೇಕಾದ ಕಡೆ ನೀವು ಇದನ್ನು ಸುಮಾರು ಐಟಮ್ಸ್ಗಳನ್ನ ಇಟ್ಕೊಂಡು ಸ್ಟೋರ್ ಮಾಡಿಕೊಂಡು ನೀವೇನು ಮಾಡ್ಬೋದು ಅಂದರೆ ಇದನ್ನು ಯೂಸ್ ಮಾಡ್ಬೋದು. ಓಕೆ, ಆ್ಯಂಡ್ ಇದು ಈಸಿಲಿ ನೋಡಿ, ನಾನು ಯೂಸ್ ಮಾಡಿರೋ ಜಿಪ್ಸ್ ಎಲ್ಲ ಇದು ಒಳ್ಳೆ ಕ್ವಾಲಿಟಿದಲ್ವ, ತುಂಬ ಚೆನ್ನಾಗಿದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಈ ರೀತಿ ಪ್ರಾಡಕ್ಟ್ ಇವಾಗ ತುಂಬಾ ಮಾರಾಟ ಆಗ್ತಾಯಿದೆ. ನೀವು ಕೂಡ ಟ್ರೈ ಮಾಡ್ತೀವಂತಂದರೆ ಟ್ರೈ ಮಾಡಿ. ಆ್ಯಂಡ್ ಬಟ್ ಆದರೆ ಪ್ರತಿಯೊಂದು ಕ್ವಾಲಿಟಿ ಹೇಳಿದ್ದೀನಲ್ವ, ಕ್ವಾಲಿಟಿದೇ ಯೂಸ್ ಮಾಡಬೇಕು, ಅಂದಾಗ ಮಾತ್ರ ಈಸಿಲಿ ಜನ ಇದನ್ನು ತೊಗೊತಾರೆ. ಆ್ಯಂಡ್ ಈ ಪ್ರಾಡಕ್ಟಲ್ಲಿ ನಾವೇನೇನು ಇಡ್ಬೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಸ್ಪೇಸ್ ತುಂಬ ಜಾಸ್ತಿ ಇದೆ, ನೋಡ್ತಾ ಇರ್ಬೋದು. ಆ್ಯಂಡ್ ಒಳಗಡೆ ನೋಡ್ತಾ ಇದ್ದಾರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಈ ರೀತಿ ನೀವು ಕಲರ್ ಕಾಂಬಿನೇಷನ್ ಫ್ಯಾಬ್ರಿಕ್ ಕೂಡ ಯೂಸ್ ಮಾಡ್ಬೋದು. ಅದರ್ವೈಸ್ ನೀವು ಇಲ್ಲಿ ವಾಟರ್ ಪ್ರೂಫ್ ಶೀಟ್ ಕೂಡ ಯೂಸ್ ಮಾಡ್ಬೋದು. ಓಕೆನಾ? ನಿಮಗೆ ಈ ಪ್ರಾಡಕ್ಟ್ಗಳಲ್ಲಿ ಇವಾಗ ವ್ಯತ್ಯಾಸ ಗೊತ್ತಾಗಿದೆ, ಬಟ್ ನೋಡೋದಕ್ಕೆ ಎರಡು ಕೂಡ ಸೇಮ್ ಕಾಣಿಸ್ತಾ ಇದೆ. ಆ್ಯಂಡ್ ನೋಡಿದರೆ ಲುಕ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ, ಸ್ವಲ್ಪ ಇನ್ನೂ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಈ ರೀತಿ ಪ್ರಾಡಕ್ಟ್ಗಳು ನೀವು ಮಾಡ್ಬೋದು, ಈಸಿಲಿ ನೀವು ಇದನ್ನು ಮಾರಾಟ ಮಾಡ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿ ಒಂದು ಟೈಲರಿಂಗ್ ಕೂಡ ನಮಗೆ ಬರೋದಿಲ್ಲ, ನಾವು ಯಾವತ್ತೂ ಕಲ್ತಿಲ್ಲ ಅನ್ನೋರಿಗೂ ಕೂಡ ಈ ರೀತಿ ನೀವು ವೀಡಿಯೋಸ್ಗಳು ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಎಸ್, ಈ ರೀತಿ ಬಿಸ್ನೆಸ್ನ ನೀವು ಮಾಡ್ಬೋದು. ಓಕೆ, ನಾನು ಈ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಸೊ ಅದ್ರ ಬಗ್ಗೆ ಇಲ್ಲಿ ಲೆಂತ್ ನೋಡ್ತಾ ಇರ್ಬೋದು ಎಷ್ಟು ಉದ್ದ ಇದೆ ಅಂತ. ಓಕೆ, ಸೊ ನೋಡ್ತಾ ಇರ್ಬೋದು ಇಲ್ಲಿವರೆಗೂ ಬರ್ತಾ ಇದೆ ಅದು. ಓಕೆ, ಸೊ ಲೆಂತ್ ಏನು ತುಂಬ ಚಿಕ್ಕದಿದೆಯಪ್ಪ ಅಂತ ಅನ್ನೋ ಹಾಗೂ ಇಲ್ಲ. ಆ್ಯಂಡ್ ಅದರಲ್ಲಿ ಸ್ಪೇಸ್ ತುಂಬ ಜಾಸ್ತಿ ಇದೆ. ಸ್ಪೇಸ್ ಇದೆ ಅಂತಂದರೆ ಎಷ್ಟಿರುತ್ತೆ, ಹೇಗಿರುತ್ತೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇದು ಆ್ಯಸ್ ಅ ಪೆನ್ಸಿಲ್ ಬಾಕ್ಸ್ ಆಗಿ ಯೂಸ್ ಮಾಡ್ಬೋದು, ನೀವು ಟ್ರಾವೆಲ್ ಬ್ಯಾಗ್ಸ್ ಆಗಿ ಯೂಸ್ ಮಾಡ್ಬೋದು. ಇದರಲ್ಲಿ ಬ್ರಷಸ್ ಇಟ್ಕೋಬೋದು, ಮತ್ತು ಟೂತ್ ಪೇಸ್ಟು, ಬ್ರಷಿಂಗು, ಕಂಪೇರ್ ಟು ನಿಮ್ದೇನು ರಿಕ್ವೈರ್ಮೆಂಟ್ ಇದೆ ಅದನ್ನು ಯೂಸ್ ಮಾಡ್ಬೋದು ಇಟ್ಕೊಳ್ಳೋದಕ್ಕೆ. ಆ್ಯಂಡ್ ಇಲ್ಲಾಂದರೆ ಮೇಕಪ್ ಸಾಮಾನು ಕೂಡ ನೀವು ಇದರಲ್ಲಿ ಇಡ್ಬೋದು, ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾವುದಾದ್ರೂ ಮದುವೆಗೆ ಹೋಗ್ತಾ ಇದ್ದೀವಿ, ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂದರೆ ಇದನ್ನು ಯೂಸ್ ಮಾಡ್ಬೋದು. ಇದು ಸ್ವಲ್ಪ ಏನಾದರೂ ಹೊಲಸಾದರೆ ಇದನ್ನ ತೊಳಿಬೋದು ನೀವು ಈಸಿಲಿ, ತೊಳೆದು ಒಣಗಿಸಿ ಮತ್ತೆ ನೀವು ಯೂಸ್ ಮಾಡ್ಬೋದು. ಆ ರೀತಿ ಇರುವಂಥ ಈ ಒಂದು ಪೌಚಸ್ಗಳಂತ ಹೇಳ್ಬೋದು. ಸೊ ಇದು ಮಾಡೋದು ತುಂಬ ಈಸಿ ಇದೆ. ಆ್ಯಂಡ್ ಇದು ಯೂನಿಕ್ ಕೂಡ ಇದೆ. ಇವಾಗ ಮಾರ್ಕೆಟಲ್ಲಿ ನೀವು ಹೋದರೆ ಎಲ್ಲೂ ಕೂಡ ಇದು ನೋಡೋದಕ್ಕೆ ಸಿಗ್ತಾ ಇಲ್ಲ. ಸೊ ಹೀಗಾಗಿ ನಾನು ಈ ಪ್ರಾಡಕ್ಟನ್ನು ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಹೀಗಾಗಿ ಸುಮಾರು ಜನ ಇದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ, ತಗೋತಾ ಇದ್ದಾರೆ ಕೂಡ. ಸೊ ಹೀಗಾಗಿ ನಾನು ಯೂನಿಕ್ ಪ್ರಾಡಕ್ಟ್ಗಳನ್ನೇ ಮಾಡಿರ್ತೀನಿ ಆಲ್ಮೋಸ್ಟು. ಇನ್ನೂ ಸುಮಾರು ಪ್ರಾಡಕ್ಟ್ಗಳು ನಾವು ರೆಡಿ ಮಾಡ್ತಾ ಇದ್ವಿ, ಬರುವಂಥ ವೀಡಿಯೋಸಲ್ಲಿ ತೋರಿಸ್ತೀನಿ. ಆ್ಯಂಡ್ ನಾನು ಹೊಲಿದಿರೋ ಸೈಜಲ್ಲಿ ಈ ಒಂದು ಪ್ರಾಡಕ್ಟಲ್ಲಿ ಏನೇನು ಹೋಗುತ್ತೆ ನೋಡ್ತಾ, ಇಷ್ಟು ದೊಡ್ಡ ದೊಡ್ಡ ಲಿಪ್ಸ್ಟಿಕ್ ಆಯಿತು, ಫೌಂಡೇಶನ್ ಆಯಿತು, ಕನ್ಸೀಲರ್ ಆಯಿತು, ಮತ್ತು ಇಲ್ಲಿ ನಿಮಗೆ ಒಂದು ಏನು ಹೈಲೈಟರ್ ಆಯಿತು. ಇದು ತುಂಬ ದೊಡ್ಡ ಸೈಜಲ್ಲಿದೆ ಹೈಲೈಟರ್ ಆ್ಯಕ್ಚುಲಿ. ಇನ್ನೂ ಎಷ್ಟೊಂದು ಸ್ಪೇಸ್ ಇದೆ ಅಂತ ನೀವೇ ನೋಡ್ತಾ ಇರ್ಬೋದು. ಇದರಲ್ಲಿ ಒಳಗಡೆ ಸುಮಾರು ಐಟಮ್ಸ್ಗಳು ನೀವು ಇಟ್ಕೋಬೋದು ಇದರಲ್ಲಿ. ಆ್ಯಂಡ್ ಈಸಿಲಿ ಟ್ರಾವೆಲ್ ಮಾಡ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿದೆ. ಹೇಗೆ ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ, ಮತ್ತು ವಿಡಿಯೋಗೆ ಲೈಕ್. ವಿಡಿಯೋ ನಿಮ್ಗೆ ಕೊಟ್ಟಿರೋ ಇನ್ಫಾರ್ಮೇಷನ್ ಎಲ್ಲ ಎಷ್ಟ ಆಗಿದೆ ಅಂದರೆ ನಿಮ್ಮ ಆತ್ಮೀಯರೊಂದಿಗೆ ಖಂಡಿತವಾಗಲಿ ವಿಡಿಯೋನ ಶೇರ್ ಮಾಡಿ, ಮತ್ತು ಹೊಸಬರಿದ್ದರೆ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.